ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಅಶ್ವವೇಗ ನ್ಯೂಸ್ ನ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಬಿಗ್ ಬಾಸ್ ಈ ಸೀಸನ್ ಅಂತೂ ಸಿಕ್ಕಾಪಟ್ಟೆ ಕುತೂಹಲಕಾರಿಯಾಗಿದೆ. ಅದರಲ್ಲೂ ಈ ಬಾರಿ ಆಚೆ ಬಂದಂತಹ ವ್ಯಕ್ತಿ ಸಾಕಷ್ಟು ನೋವು ಪಡ್ಕೊಂಡು ಸ್ವಯಂ ಘೋಷಿತ ಆಗಿ ಆಚೆ ಬಂದಿದ್ದಾರೆ. ಸೊ ಏನಾಯ್ತು, ಆಚೆ ಬರುವಂತಹ ಸಂದರ್ಭದಲ್ಲಿ ಯಾರೊಟ್ಟಿಗೆ ಮಾತು ಕೂಡ ಆಡೋದಿಲ್ಲ, ವೇದಿಕೆ ಮೇಲೆ ಬರ್ತಾರೆ, ಅಲ್ಲೂ ಕೂಡ ಯಾಕೆ ಆಚೆ ಬಂದೆ ಅನ್ನುವಂತಹ ರೀಸನ್ ಅನ್ನ ಹೇಳೋದೇ ಇಲ್ಲ. ಸೊ ಅದಕ್ಕೆ ಅವ್ರನ್ನೇ ಹುಡ್ಕೊಂಡು ಅವ್ರನ್ನೇ ಕೇಳೋಣ ಅಂತ ಬಂದಿದ್ದೀನಿ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಚಂದ್ರಪ್ರಭಾ ಅವರು ನನ್ನ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ಹಾಯ್, ಹೇಗಿದ್ದೀರಾ ಮೇಡಮ್? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಾನು ಹೇಳ್ದೆ ಸ್ವಯಂ ಘೋಷಿತರಾಗಿ ಆಚೆ ಬಂದಿದ್ದೀರಾ, ಒಂದಷ್ಟು ನೋವು ತುಂಬಿಕೊಂಡಿದ್ರಿ, ಮತ್ತೆ ಮನೆಯವರೆಲ್ಲರೂ ಕೂಡ ಮಾತಾಡ್ಸಿದ್ರು, ಯಾರೊಟ್ಟಿಗೂ ಕೂಡ ಮಾತನಾಡುವಂತಹ ಪ್ರಯತ್ನನೂ ಕೂಡ ನೀವು ಮಾಡ್ಲಿಲ್ಲ. ರೀಸನ್ ಕೂಡ ನಮಗೆ ಗೊತ್ತಾಗ್ಲಿಲ್ಲ. ಯಾಕೆ ಸರ್, ಏನಾಯ್ತು? ಗೊತ್ತಿಲ್ಲ ಮೇಡಮ್, ನನಗೆ ಇಷ್ಟ ಆಗಲಿಲ್ಲ. ಬೇಡ ಬಿಗ್ ಬಾಸ್ ಅಂತ ಅನ್ನಿಸ್ತು ನನಗೆ. ಅದರಿಂದ ನಾನೇ ನಿರ್ಧಾರ ತಗೊಂಡು ಯಾರಿಗೂ ಹೇಳ್ದೆ ನಾನೇ ಡೋರ್ ಹತ್ರ ಬಂದೆಲ್ಲ ಓಪನ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ. ಆಮೇಲೆ ನನ್ನ ಸಹಪಾಠಿಗಳೆಲ್ಲ ನೋಡಿದ್ರು, ಚಂದ್ರಣ್ಣ ಹೋಗ್ತಾರೆ, ಏನಾಯಿತು ಅಣ್ಣ, ಯಾಕೆ ಅಂತ ಅವರು ಒಂಥರ ಗಾಬರಿಯಾಗಿ ನನ್ನ ಪುನಃ ಒಳಗಡೆ ಕರ್ಕೊಬಂದರು. ಆಮೇಲೆ ಸುದೀಪ್ ಸರ್ ಕೇಳಿದ್ರು ಏನಕ್ಕೆ ಅಂತ. ಇಲ್ಲ ಸರ್, ಅದೇನೋ ನನಗೆ ಗೊತ್ತಾಗ್ತಾ ಇಲ್ಲ, ನನಗೆ ಇರಬೇಕು ಅಂತ ಅನ್ನಿಸ್ತಲ್ಲ, ನಾನು ಹೋಗ್ತೀನಿ ಅಂದೆ. ನೋಡಿ, ನೀವು ಹೇಳಿದ ತಕ್ಷಣ ಅದು ನಿಮ್ಮ ನಿರ್ಧಾರನೂ ಆಗೋದಿಲ್ಲ, ನಾನು ಅದು ಹೇಳೋಕ್ಕಾಗೋದಿಲ್ಲ. ನೀವು ಅಲ್ಲಿದ್ದೀರಾ ಅಂದರೆ ಎಲ್ಲ ಪ್ರೇಕ್ಷಕರು ನೀವು ಅಲ್ಲಿ ಇರಬೇಕು ಅಂದರೂ ಅವರೇ ಕಾರಣ, ನೀವು ಬರಬೇಕಾದ್ರೂ ಅವರೇ ಕಾರಣ ಆಗ್ತಾರೆ, ನೀವು ಇರಿ ಅಂದರು. ಇಲ್ಲ ಸರ್, ನಾವು ಹೋಗ್ತೀನಿ, ನನಗೆ ಆಗ್ತಾಯಿಲ್ಲ, ನಾವು ಹೋಗ್ತೀನಿ ಅಂದ್ಬಿಟ್ಟು ನಾನೇ ಬಂದೆ. ಅಂದ್ರೆ ನೀವು ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅನ್ನುವಂಥದ್ದು ನಿಮ್ದು ಬಹಳ ವರ್ಷಗಳ ಕನಸಾಗಿತ್ತು, ಅಂಡ್ ಒಳ್ಳೆ ವೇದಿಕೆ ಕೂಡ ನಿಮ್ಗೆ. ಸೊ ಆ ತರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿಗೆ ಹೇಗೆ ತಲುಪಿದ್ರಿ ಅಂತ ಹೇಳ್ಬಿಟ್ಟು, ಬಿಕಾಸ್ ನಿಮ್ಮ ಧರ್ಮಪತ್ನಿಗೂ ಕೂಡ ತುಂಬಾ ಇಷ್ಟ ಇತ್ತು ನೀವು ಬಿಗ್ ಬಾಸ್ ಮನೆಯಲ್ಲಿ ಹೋಗ್ಬೇಕು, ಚೆನ್ನಾಗಿ ಆಟ ಆಡ್ಬೇಕು, ಫಿನಾಲೆಗೆ ಬರ್ಬೇಕು ಅಂತ ಹೇಳ್ಬಿಟ್ಟು. ಸೊ ಯಾಕೆ ಆ ತರ ನಿರ್ಧಾರ ತೆಗೆದುಕೊಂಡ್ರಿ? ಅದೊಂದು ಬಹುದೊಡ್ಡ ಪ್ರಶ್ನೆ ಆಗಿ ಉಳಿದ್ಬಿಟ್ಟಿದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಏನಾದ್ರೂ ಟಾಸ್ಕ್ ಏನಾದ್ರೂ ಕೊಟ್ಟಿದಾರಾ ಅಂತ ಹೇಳ್ಬಿಟ್ಟು ಅದು ಕೂಡ ಡೌಟ್ ನನಗ್ ಬಂದಿದ್ದು. ಆ ಥರ ಹೊರಗಡೆ ಬರೋದೆಲ್ಲ ಯಾವ ಟಾಸ್ಕ್ ಇರೋದಿಲ್ಲ. ಟಾಸ್ಕ್ ಏನಿದ್ರು ಅಲ್ಲಿ ಇರ್ತದೆ ಅಷ್ಟೇ. ಯಾವ ಆಟ ಏನು ಹೇಗೆ ಆಡಬೇಕು ಅನ್ನೋದು ಅಲ್ಲಿರ್ತದೆ. ಆಚೆ ಬರೋಕ್ಕೆಲ್ಲ ಆ ಥರ ಏನು ಟಾಸ್ಕ್ ಇಲ್ಲ. ನನಗೆ ಇಷ್ಟ ಆಗಲಿಲ್ಲ ಅಷ್ಟೇ ಬಿಗ್ ಬಾಸ್, ಬೇಡ ಅಂತ ಅನ್ನಿಸ್ತು. ನನ್ನ ಸ್ವಇಚ್ಛೆಯಿಂದ ನಾನು ಆಚೆ ಬಂದೆ ಅಷ್ಟೇ. ಸುದೀಪ್ ಸರ್ ವೇದಿಕೆ ಮೇಲೆ ಕೇಳ್ತಾರೆ ಏನಕ್ಕೆ ಅಂತ. ನಾನು ಹೇಳಲಿಲ್ಲ. ಇಲ್ಲ ಸರ್, ನನಗೇನು ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟ ಇಲ್ಲ ಸರ್, ಹೇಳಲ್ಲ ಅಂತಂದೆ. ನನಗೆ ಈಗಲೂ ಅದ್ರ ಬಗ್ಗೆ ಕಾರಣ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ ಮೇಡಮ್. ಮುಂದೊಂದು ದಿನ ನೋಡೋದ ಇದೇ ಥರ ನಿಮ್ಮ ವಾಹಿನಿ ಮುಂದೆ ಏನಾದ್ರು ಹೇಳುವಂಥ ಅವಕಾಶ ಸಿಕ್ಕಿದ್ರೆ ನಾನು ಖಂಡಿತ ಹೇಳ್ತೀನಿ. ಓಕೆ, ಇನ್ನು ಆ ಜರ್ನಿ ಅನ್ನುವಂಥದ್ದು ಒಂದು ದಿನ ಇದ್ದು ಬಂದ್ರು, ಒಂದು ವಾರ ಇದ್ದು ಬಂದ್ರು, ಈಗ ಅಮಿತ್ ಅವರಾಗಿರ್ಬೋದು, ಕರಿಬಸಪ್ಪ ಆಗಿರ್ಬೋದು, ಮಲ್ಲಮ್ಮ ಅವರಾಗಿರ್ಬೋದು, ಮಂಜು ಭಾಷಿಣಿ ಅವರಾಗಿರ್ಬೋದು, ಒಂದಷ್ಟು ಸ್ವೀಟ್ ಮೆಮೊರೀಸ್ ಅನ್ನ ಹಂಚ್ಕೊಂಡ್ರು. ಹಾಗೆ ಅಲ್ಲಿ ಕಲ್ತಂತಹ ಪಾಠಗಳನ್ನ ಹೇಳಿದ್ರು. ಕಿಚ್ಚನ ಪಂಚಾಯಿತಿಯಲ್ಲಿ ಕೆಲವೊಮ್ಮೆ ಸರ್ ಬೈದ್ರು ಕೂಡ ಆ ಮಾತುಗಳು ಏನಿರುತ್ತೆ ತುಂಬಾ ತೂಕವಾದ ಮಾತುಗಳನ್ನು ಹೇಳಿ ತಿದ್ಕೊಳ್ಳುವಂತಹ ಒಂದು ಅವಕಾಶಗಳನ್ನು ಕೊಡ್ತಾರೆ. ಸೊ ನಿಮ್ಮ ಓವರ್ ಆಲ್ ಜರ್ನಿ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಬಿಗ್ ಬಾಸ್ ಮನೆ ಜರ್ನಿ. ಬಿಗ್ ಬಾಸ್ ಅಂದ ತಕ್ಷಣನೇ ಮೇಡಮ್ ಅದೊಂದು ದೊಡ್ಡ ಶೋ. ಅದು ಎಲ್ರಿಗೂ ಗೊತ್ತಿರುವ ಹಾಗೆ ಎಷ್ಟೋ ಲಕ್ಷಾಂತರ ಜನ ಅಲ್ಲಿಗೆ ಹೋಗ್ಬೇಕು ಅಂತ ಕಾತರದಿಂದ ಕಾಯ್ತಾ ಇರ್ತಾರೆ. ನನಗೂ ಅದೇ ಥರ ಆಸೆ ಇತ್ತು. ಆಮೇಲೆ ಒಂದು ದೊಡ್ಡ ಆಸೆನ ಇಟ್ಕೊಂಡು ನಾನು ವೇದಿಕೆಗೆ ಹೋಗಿರ್ತೀನಿ. ಸುದೀಪ್ ಸರ್ ಈ ಕಡೆಯಿಂದ ಹೋಗ್ಬೇಕಾದ್ರೂ ವೇದಿಕೆ ಮೇಲೆ ಕೇಳ್ತಾರೆ ಏನಕ್ಕೆ ನೀನು ಬಿಗ್ ಬಾಸ್, ಏನು ಅವಶ್ಯಕತೆ ಅಂತ. ಆಗ ನಾನು ಸರ್ಗೂ ಹೇಳಿರ್ತೀನಿ, ಸರ್ ನಮ್ಮದೊಂದು ಚಿಕ್ಕ ಗ್ರಾಮ ಸರ್, ಒಂದು 80 ಮನೆ ಇರುವಂತಹ ನಮ್ಮ ಊರು, ದೊಡ್ಡೇಗೌಡನ ಕೊಪ್ಪಲು ಅಂತ. ನಮ್ಮ ಊರಿನಲ್ಲಿ ಒಂದು ಬಸ್ಸಿನ ವ್ಯವಸ್ಥೆ ಈಗಲೂ ಇಲ್ಲ ಸರ್, ಮತ್ತು ಒಂದು ಆಸ್ಪತ್ರೆ ಇಲ್ಲ ಸರ್, ಒಂದು ಚಿಕ್ಕ ಆಸ್ಪತ್ರೆ. ಇದನ್ನು ಏನೋ ಒಂದು ಆಗಬೇಕು ಅಂತ ಆಸೆ ಸರ್. ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುದೀಪ್ ಸರ್ ಏನಾದರೂ ಒಂದು ಹೇಳಿದ್ರೆ ಈ ಥರದ್ದು ಅಂದರೆ ಅದು ಬೇಗ ಆಗ್ಬೋದೇನೋ ಅಂತ ಒಂದು ಆಸೆ ಇಟ್ಕೊಂಡು ನಾನು ಹೋಗಿದ್ದೆ. ಬಟ್ ಅಲ್ಲಿ ಅದೇ ಥರ ನಾನು ಆಡ್ತಾ ಇದ್ದೆ. ಒಂದು ಉತ್ತಮನೂ ತಗೊಂಡಿದ್ದೆ. ಉತ್ತಮ ತಗೊಂಡ್ಮೇಲೆ ನನಗೆ ಒಂದು 4-5 ದಿನದಿಂದ ಅನ್ನಿಸ್ತು ನನಗೆ ಬೇಡ ಬಿಗ್ ಬಾಸ್ ಅಂತ ಅನ್ನಿಸ್ತು. ಅದಕ್ಕೆ ನಾನು ಆಚೆ ಬಂದೆ. ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿರುತ್ತೆ. ಕಿಚನ್ ಚಪ್ಪಾಳೆ ಸರ್ ಅದು ಸಿಕ್ಕಿಲ್ಲ, ಉತ್ತಮ ಸಿಕ್ಕಿರುತ್ತೆ. ನಾನು ಹೋಗೋಣ ಅಂತ ನಿರ್ಧಾರ ಮಾಡ್ಕೊಂಡು ನಾನು ಹೋಗ್ಬೇಕಾದ್ರೂ ಅಷ್ಟೇ ಯಾರನ್ನೂ ಮಾತಾಡಿಸ್ನಿಲ್ಲ ನಾನು. ಅಂದರೆ ನನಗೆಲ್ಲ ಅವರು ಏನು ಮನಸ್ತಾಪ ಆಗೈತೆ ಅಂತನೂ ಅಲ್ಲ, ನಾನು ಎಲ್ಲರ ಜೊತೆನೂ ಚೆನ್ನಾಗಿದ್ದೆ, ಎಲ್ಲರೂ ನನ್ನ ಜೊತೆನೂ ಚೆನ್ನಾಗಿದ್ರು. ಬಾಯಿ ತುಂಬ ಚಂದ್ರಣ್ಣ ಅಂತ ಮಾತಾಡಿಸ್ತಾ ಇದ್ರು. ನಾನು ಎಲ್ಲರೂ ಪ್ರೀತಿಯಿಂದ ಪಿ ಅಂತ ಮಾತಾಡಿಸ್ತಿದ್ದೆ. ಅದರಿಂದ ನಮ್ಮ ಎಲ್ಲರ ಒಂದು ಬಾಂಧವ್ಯ ತುಂಬ ಚೆನ್ನಾಗಿತ್ತು. ಯಾರ ಮೇಲೂ ನನಗೆ ದ್ವೇಷ ಈ ಥರದ್ದು ಏನೂ ಇಲ್ಲ. ಬಟ್ ಅದೇನೋ ಗೊತ್ತಿಲ್ಲ, ನನಗೆ ಇಷ್ಟ ಆಗಲಿಲ್ಲ ಬಿಗ್ ಬಾಸು. ಅದರಿಂದ ಹೋಗ್ಬೇಕಾದ್ರು ಯಾರು ಮಾತಾಡಿಸ್ದೆ ಬೇಗ ಬಂದ್ಬೋಣ ಅಂತಲೇ ಬರ್ತಾಯಿದೆ. ರಕ್ಷಿತಾ ಬೇಗ ಬಂದು ನನ್ನ ಕೈ ಇಟ್ಕೊಬಿಟ್ರು. ಅವಾಗ ಅಳ್ತಾ ಚಂದ್ರಣ್ಣ ಒಂದು ಸಲ ಮಾತಾಡಿ ಅಂತ ಅಂದರು ಎಲ್ಲರೂ. ನಾನು ಏನು ಮಾತಾಡಿದೆ ಸುಮ್ಮನೆ ಹಂಗೆ ತಲೆ ಸಾವ್ರ್ಬಿಟ್ಟು
ಹಾಗೇ ಬಂದೆ. ನಾನು ಒಂದು ತಿರುಗು ನೋಡ್ನಿಲ್ಲ ಬಿಗ್ ಬಾಸ್ನ. ಹೌದು ಹೌದು. ನೋಡಬೇಕು, ನಾನು ಎಷ್ಟು ದಿನ ಇದ್ದೆ ಮನೇನ, ಇನ್ನು ನೋಡೋಕ್ಕಾಗ್ತದೋ ಇಲ್ವೋ ಅದು ಗೊತ್ತಿಲ್ಲ, ಬಟ್ ನಾನು ನೋಡ್ನೂ ಇಲ್ಲ. ಹಾಗೇ ಬಂದ್ಬಿಟ್ಟೆ, ಒಬ್ಬರನ್ನು ಮಾತಾಡಿಸ್ತಾ ಇದ್ದೆ. ಓಕೆ, ನೀವು ಹೇಳಿದ್ರಿ ಸುದೀಪ್ ಅವರು ವೇದಿಕೆ ಮೇಲೆ ಕೇಳಿದ್ರು ನಿಮಗೆ ಬಿಗ್ ಬಾಸ್ ಯಾಕೆ ಬೇಕು ಅಂತ. ನಾನು ಅದೇ ಪ್ರಶ್ನೆ ಕೇಳ್ತೀನಿ. ಬಿಕಾಸ್ ನೀವು ಹೆಸರು ಮಾಡಿದ್ದೀರಾ, ಮನೆ ಮಾತಾಗಿದ್ದೀರಾ, ನಿಮ್ಮ ಕಾಮಿಡಿ ಮುಖಾಂತರ ಆಗಿರ್ಬೋದು, ಪರಿಚಿತರು ನೀವು ಕರ್ನಾಟಕ ಜನತೆಗೆ. ಸೊ ಆ ಬಿಗ್ ಬಾಸ್ ಅನ್ನುವಂಥದ್ದು ನೀವು 2 ಕಾರಣಗಳನ್ನ ಕೊಟ್ರಿ. ಅಂದ್ರೆ ನಿಮ್ಮ ಒಂದು ಚಿಕ್ಕ ಗ್ರಾಮದಿಂದ ಬಂದಿರ್ತೀರಾ, ಅಲ್ಲಿ ಒಂದು ಆಸ್ಪತ್ರೆ ಬೇಕಾಗಿರತ್ತೆ, ಸೊ ಆ ಕೆಲಸ ಕಾರ್ಯಗಳೇನಾದ್ರೂ ಮಾಡಿಸಬಹುದೇನೋ ಆ ಒಂದು ಆಲೋಚನೆಯಲ್ಲಿ ಬಂದಿರ್ತೀರಿ ಅಂತ ಒಂದ್ ಹೇಳಿದ್ರಿ. ಸೊ ಅದನ್ನ ಹೊರತುಪಡಿಸಿ ಬೇರೆ ಏನ್ ಮುಖ್ಯ ಗುರಿ ಆಗಿರುತ್ತೆ ನಿಮ್ಮ ಬಿಗ್ ಬಾಸ್? ಇಲ್ಲ, ನಾನು ಅದೇನೇ ಒಂದು ಆಸೆ ಇತ್ತು ಅಷ್ಟೇನೆ. ಅಲ್ಲಿಗೆ ಹೋದಾಗ ಅಟ್ಲೀಸ್ಟು ಏನು ಅಂತ ಕೇಳಿದಾಗ ಇದೊಂದನ್ನು ಮಾತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುದೀಪ್ ಸರ್ ಒಂದು ಮಾತು ಹೇಳಿದ್ರು ಆಗ್ಬಿಡೋದೇನೋ ನಮ್ಮ ಊರಿಗೆ ಅಂತ ಒಂದು ಆಸೆ ಇತ್ತು ಅಷ್ಟೇ. ಬಟ್ ಈ ಆಸೆ ಆಮೇಲೆ ಈಗ ನಾನೇ ಸ್ವಯಂ ಘೋಷಿತವಾಗಿ ಆಚೆ ಬಂದಾಗ ಆ ಒಂದು ದೊಡ್ಡ ಕನಸಾಗಿ ಉಳಿದ್ಬಿಡ್ತು ಅಂತ ಅನ್ಕೋತೀನಿ. ನೋಡೋಣ ಮುಂದೊಂದು ದಿನ ಏನಾದರೂ ನನ್ನ ಕೈಲಾದ ನಮ್ಮ ಗ್ರಾಮಕ್ಕೆ ನಾನೊಂದು ಅಳಿಲು ಸೇವೆ ಥರ ಏನಾರು ಮಾಡಬೇಕು ಅಂತ ಅನ್ಕೊಂಡಿದ್ದೆ. ನಿಜಕ್ಕೂ ನಂಗೂ ಬೇಸರ ಆಗ್ತಿದೆ. ಬಿಕಾಸ್ ಎಷ್ಟು ಜನ ಕಂಟೆಸ್ಟೆಂಟ್ಸ್ ಗೆದ್ದಿರೋರ ಮನಸ್ಸಲ್ಲಿ ಈ ರೀತಿಯಾದಂತಹ ಒಂದು ಆಸೆ ಇರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಸಾಕಷ್ಟು ಜನ ನಾವು ಸೈಟ್ ತಗೋಬೇಕು, ಮನೆ ತಗೋಬೇಕು, ಮತ್ತೇನೋ ಮಾಡಬೇಕು, ಕೆಲವರು ಹೆಲ್ಪ್ ಮಾಡಿರೋದು ಉಂಟು. ಬಟ್ ನಿಮ್ಮ ಒಂದು ಆಲೋಚನೆ ಅದ್ಭುತವಾಗಿತ್ತು. ಅದು ಕನಸು ಈಡೇರದೆ ಇರೋದಕ್ಕೆ ಬೇಸರ ಕೂಡ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದಾಗ್ಲಿ ಅಂತ ಆಶಿಸ್ತಾ, ಮನೆಯವರ ಸಪೋರ್ಟ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಸರ್. ಈಗ ಎಷ್ಟೋ ಜನ ಬಿಗ್ ಬಾಸ್ಗೆ ಹೋಗ್ಬೇಕು ಅಂದವ್ರಿಗೆ ಬೇಡ, ಅಲ್ಲಿ ಬೇರೆ ಥರನೇ ಇರುತ್ತೆ, ಆ ಸ್ಕ್ರಿಪ್ಟಿಂಗ್ ಇರುತ್ತೆ, ಅವ್ರು ಹೇಳ್ದಾಗೇನೆ ನೀವು ಮಾಡಬೇಕಾಗತ್ತೆ, ಸುಮ್ಮನೆ ಜಗಳ ಮಾಡಬೇಕು, ನೀವಲ್ಲಿ ಹೇಗಿರ್ತೀರ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ, ಹೊರಗಡೆ ಬೇರೆ ಥರ ಕಾಣಿಸ್ಕೊಳ್ತಾ ಇರ್ತೀರಾ, ಆ ಥರ ಎಲ್ಲ ಒಂದಷ್ಟು ರೀಸನ್ಸನ್ನು ಕೊಟ್ಟು ಎಷ್ಟೋ ಜನ ಬಿಗ್ ಮನೆಗೆ ಹೋಗೋದಕ್ಕೆ ಹಿಂದೇಟನ್ನು ಹಾಕ್ತಾರೆ. ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಸಪೋರ್ಟ್ ಇತ್ತು ನೀವು ಬಿಗ್ ಮನೆಗೆ ಹೋಗೋದಕ್ಕೆ? ಬಿಕಾಸ್ ನೀವು ಒಂದು ಪಾಸಿಟಿವ್ ಇತ್ತು, ಚಂದ್ರಪ್ರಭಾ ಅಂತ ಹೇಳಿದ್ರೆ ಒಳ್ಳೆ ಕಾಮಿಡಿ ಮಾಡ್ತಾರೆ, ಒಂದೊಳ್ಳೆ ಪಾಸಿಟಿವ್ ಇತ್ತು. ಅದು ನೆಗೆಟಿವ್ ಆಗತ್ತೇನೋ, ಬೇಡ, ನಿಮ್ಮ ವ್ಯಕ್ತಿತ್ವಕ್ಕೆ ಕಳಂಕ ಬರುವಂತಹ ಸಿಚುವೇಶನ್ಸ್ ಬರುತ್ತೇನೋ, ಬೇಡ ಅಂತ ಏನಾದರೂ ತಡೆದ್ರ ಅಥವಾ ಸಪೋರ್ಟ್ ಮಾಡಿದ್ರ? ಇಲ್ಲ ಮೇಡಮ್, ಈಗ ಎಷ್ಟೋ ಜನ ಬಿಗ್ ಬಾಸ್ ಮನೆಗೆ ಹೋದ್ರು ಹೊರಗಡೆ ಎಲ್ಲ ತುಂಬ ಇದು ಸ್ಕ್ರಿಪ್ಟೆಡ್ ಹಾಗೆ ಹೇಗೆ ಅಂತ ಮಾತಾಡ್ತಾರೆ. ಬಟ್ ಅದು ತಪ್ಪು, ಅದು ಹಾಗೆಲ್ಲ ಮಾತಾಡೋದು. ಯಾಕೆಂದರೆ ಒಂದ್ಸಲ ಕಲಾವಿದರು ಎಲ್ಲರನ್ನೂ ಒಳಗಡೆ ಬಿಟ್ಟು ಒಂದ್ಸಲ ಲಾಕ್ ಮಾಡ್ತು ಅಂದರೆ ಅಲ್ಲಿ ಏನು ಆಡ್ತೀವಿ ಎಲ್ಲ ನಮ್ಮಾಟನೇ ಆಗಿರ್ತೇವೆ ವಿನಃ ಬೇರೆ ಏನು ಸ್ಕ್ರಿಪ್ಟೆಡು ಅದು ಇದು ಒಳಗಡೆ ಯಾರೂ ಬರೋಲ್ಲ. ಬಿಗ್ ಬಾಸು ಏನು ಗೇಮು ಯಾವ ಅಂತ ತಿಳಿಸ್ತದೆ, ಆ ಗೇಮ ನಾವು ಆಡಬೇಕಾಗ್ತದೆ. ಬಟ್ ನಾವು ಯಾಕೆಂದರೆ ಸುಮ್ಮನೆ ಏನೋ ಗೊತ್ತಿಲ್ಲದ್ರಾಗ ಮಾತಾಡ್ಬೋದು, ಅದೆಲ್ಲ ತಪ್ಪು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ನೀವು ಹೇಳಿದ್ರೆ ಸ್ಕ್ರಿಪ್ಟೆಡ್ ಅಲ್ಲ, ಅದೆಲ್ಲ ತಪ್ಪು ಅಂತ ಹೇಳ್ಬಿಟ್ಟು, ಈಗ ಸುಮ್ಮನೆ ಜಗಳ ಆಡ್ತಾರೆ ಅಂದರೆ ನಮಗೆ ನೋಡೋರಿಗೆ ಏನನ್ಸುತ್ತೆ ಅಂತ ಹೇಳಿದ್ರೆ, ಈ ಸಿಚುಯೇಷನಲ್ಲಿ ಜಗಳ ಆಡೋ ನೆಸೆಸಿಟಿ ಇಲ್ಲ, ಆದರೂ ಕೂಡ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನಿಮಗೆ ಆಸ್ ಎ ಕಂಟೆಸ್ಟೆಂಟ್ ಆಗಿ ಒಳಗಡೆಯಿಂದ ನೋಡಿದಾಗ ನಿಮಗೆ ಏನನ್ಸುತ್ತೆ? ನಮಗೆ ಇಲ್ಲಿ ಇವರೇ ಕ್ರಿಯೇಟ್ ಮಾಡ್ಕೊಂಡು ಜಗಳ ಮಾಡ್ತಿದ್ದಾರಾ? ಬಿಕಾಸ್ ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ರಲ್ವಾ ರಿಷಿ ಅವರು, ಅವ್ರು ಏನೋ ಇಬ್ರು ಜಗಳ, ಈಗ ಫಾರ್ ಎಕ್ಸಾಂಪಲ್ ನೀವೇ ಕೊಟ್ಟಿದ್ದೀರಾ ಎಷ್ಟೋ ಸಲ, ನೀವು ಗಿಲ್ಲಿ ಅವ್ರು ಜಗಳ ಆಡುವಂತಹ ಸಂದರ್ಭದಲ್ಲಿ ಅವ್ರು ಎಂಟ್ರಿ ಆಗ್ತಾರೆ, ಇಬ್ರು ಮೇಲೂ ಜಗಳ ಆಡ್ತಾರೆ. ಸೊ ಈ ತರ ಸಿಚುಯೇಷನ್ಸ್ ನಾವು ತುಂಬಾ ನೋಡಿದೀವಿ ಆಚೆ ಕಡೆ. ಆಗೇನನ್ಸುತ್ತೆ? ಪರ್ಟಿಕ್ಯುಲರ್ ಯಾವ ಜಗಳ ಅಂತ ಹೇಳಿದ್ರೆ ಅದು ಏನ್ ಕಾಯಿತು ಅಂತ ನಾನು ಅದ್ರ ಬಗ್ಗೆ ವಿವರವಾಗಿ ಹೇಳ್ಬೋದು ಅಂತ. ಈಗ ರೀಸೆಂಟ್ ಆಗಿ ಅಶ್ವಿನಿ ಮತ್ತೆ ರಕ್ಷಿತಾ ಅವರ ಜಗಳ ಆಯ್ತು, ಗೆಜ್ಜೆ ವಿಚಾರಕ್ಕೆ ನೈಟು. ಸೊ ಅಲ್ಲೇ ಆಗಿರ್ಬೋದು, ಅಷ್ಟೊಂದು ತಾರಕಕ್ಕೆ ಹೋಗುವಂತಹ ಒಂದು ಸನ್ನಿವೇಶ ಅಲ್ಲಿ ಇರ್ಲಿಲ್ಲ. ಬಟ್ ತುಂಬಾ ಪದಬಳಕೆಗಳನ್ನ ಮಾಡಿದ್ರು, ಹೊರಗಡೆ ಕೂಡ ತುಂಬಾ ಕೆಟ್ಟದಾಗಿ ಪೋಟ್ರೆ ಆದ್ರು, ಮತ್ತೆ ಹೋರಾಟಗಾರ್ತಿ ಅನ್ನುವಂತಹ ಹೆಸರಿದೆ ಅವ್ರಿಗೆ. ಅದೇ ಒಂದು ಸಿಚುವೇಶನ್ ಎಕ್ಸಾಂಪಲ್ ತಗೋ. ಈಗ ಅದ್ರ ಬಗ್ಗೆ ಈಗ ನಾವು ನೋಡ್ದಂಗೆ ಕಳೆದ ವಾರದಲ್ಲಿ ಆ ವಿಚಾರದವಾಗಿ ಕೂಲಂಕುಷವಾಗಿ ನಮ್ಮ ಸುದೀಪ್ ಸರ್ ನೋಡಿದಾಗ ಏನಕ್ಕೆ ಹಂಗೆ ಮಾಡಿದ್ರು, ಯಾರು ತಪ್ಪು ಅಂತ ಹೇಳಿದರೆ ಸುದೀಪ್ ಸರ್ ಹೇಳಿದ್ರು, ಅಶ್ವಿನಿ ಮೇಡಮ್ ಅವ್ರದ್ದು ನಿಮ್ಮದು ತಪ್ಪಿದೆ, ನೀವು ಕ್ಷಮೆ ಕೇಳಬೇಕು ರಕ್ಷಿತ್ ಅವ್ರು ನಾನು ಕೇಳ್ತಾರೆ, ಹಾಗೆ ಕ್ಷಮೆನೂ ಕೇಳಿದ್ದಾರೆ. ಅದ್ರ ಬಗ್ಗೆ ಪೂರ್ತಿ ಕೂಲಂಕುಷವಾಗಿ ಸುದೀಪ್ ಸರ್ ಹೇಳಿದ್ದಾರೆ. ಅದು ನೀವು ನೋಡಿರ್ತೀರ ಅಂತ ನಾನು ಅನ್ಕೋತೀನಿ. ಅದರಿಂದ ಅವ್ರು ಏನೋ ಸುದೀಪ್ ಸರ್ ಕೇಳಿದಾಗ ಅಶ್ವಿನಿ ಮೇಡಮ್ ಅವ್ರು ಹೇಳ್ತಾರೆ, ಅದು ಟೆಲಿಕಾಸ್ಟು ಆಗಿದೆ ಸುದೀಪ್ ಸರ್ ವೇದಿಕೆ ಮೇಲೆ. ಅಂದರೆ ಅವ್ರೇನೋ ಗೆಜ್ಜೆ ಸೌಂಡು ಮಾಡ್ತಾ ಇರ್ತಾರೆ, ಏನೋ ಇದು ಒಂಥರ ಏನೋ ಒಂದು ಮಜಾ ಥರ ಮಾಡೋಣ ಅಂದ್ಬಿಟ್ಟು ಗೆಜ್ಜೆ ಸೌಂಡ್ ಎಲ್ಲಾಡಿಸ್ತಾರೆ. ಮಾಡಿಬಿಟ್ಟು ಯಾರು ಅಂತ ಇಡೀ ಮನೆಗೆಲ್ಲ ಗೊಂದಲ ಇರ್ತದೆ, ಏನಿದು ಗೆಜ್ಜೆ ಸೌಂಡು ಅನ್ನೋದು. ಅದನ್ನು ರಕ್ಷಿತ್ ಅವ್ರ ಮೇಲೇ ಹಾಕ್ತಾರೆ, ಪುನಃ ಅವ್ರ ಮೇಲೇ ಜಗಳ ಮಾಡ್ತಾರೆ, ಅವ್ರಿಗೆ ಬೈತಾರೆ, ಹಿಂಗೆಲ್ಲ ಆಗ್ತದೆ. ಆಮೇಲೆ ಕೊನೆಗೊಂದಿನ ಸುದೀಪ್ ಸರು ಯಾಕೆ ಜಗಳ ಏನು ಈಗ ಯಾಕೆ ನಡೀತಾ ಐತಿ ಅಂತ ವಿಡಿಯೋ ಎಲ್ಲನೂ ಪ್ಲೇ ಮಾಡ್ಕೊಂಡು ನೋಡಿದಾಗ ಅದು ಅಶ್ವಿನಿ ಮೇಡಮ್ ಅವರು ಮತ್ತು ಜಾನ್ವಿ ಮೇಡಮ್ ಅವರೇ ಗೆಜ್ಜೆ ಎಳ್ಳಾಡ್ಸಿರ್ತಾರೆ, ಅವರೇ ಮಾಡ್ಬಿಟ್ಟು ಅವರೇನೇ ರಕ್ಷಿತಾ ಮೇಡಮ್ ಅವ್ರ ಜೊತೆ ಹಾಕ್ತಾರೆ. ಆಮೇಲೆ ಸ್ವಲ್ಪ ಜಗಳ ಎಲ್ಲ ಮಾಡ್ತಾರೆ. ಅದರಿಂದ ನೀವೇ ಮಾಡಿ ರಕ್ಷಿತನ ಮೇಲೆ ಯಾಕೆ ಹಾಕ್ತಾರೆ, ಇದು ನಿಮ್ಮದೇ ತಪ್ಪಲ್ವಾ ಅಂತ ಹೇಳ್ತಾರೆ.
ಅದರಿಂದ ಅವರು ಇಲ್ಲ ಸರ್ ನಾವೇನೋ ತಮಾಷೆ ಮಾಡೋಣ ಅಂತೋದು ಹಾಗೆ ಹೀಗೆ ಅಂತ ಹೇಳ್ತಾರೆ. ಈ ವಿಚಾರನ ಅವರು ಸುದೀಪ್ ಸರ್ಗೆ ಹೋಗೋಕ್ಕಿಂತ ಮುಂಚೆನೇ ಅದು ಮಾಡಾದ್ಮೇಲೆ ರಕ್ಷಿತ್ ಅವ್ರ ಹತ್ರ ಇದು ತಮಾಷೆಗೆ ಮಾಡೋದು ಬೇಜಾರು ಮಾಡ್ಕೊಬೇಡ ಅಂದಿದ್ರೆ ಅದಲ್ಲೇ ಮುಗ್ದೋಗ್ಬಿಡೋದು, ಸುದೀಪ್ ಸರ್ ತನಕ ಬರ್ತಿರ್ಲಿಲ್ಲ. ಬಟ್ ಅದು ಅವ್ರಾಗ ಮಾಡಲಿಲ್ಲ. ಕೊನೆಗೆ ಸುದೀಪ್ ಸರ್ ಹೇಳಿ ನಿಮ್ಮ ತಪ್ಪು ಅಂತ ಹೇಳಿದಾಗ ಕ್ಷಮೆನೂ ಕೇಳ್ತಾರೆ ಅದನ್ನ. ಓಕೆ. ಇನ್ನು ಮಾಳು ಅವರ ಕ್ಯಾಪ್ಟನ್ಸಿ ಒಂದು ರೀತಿಯಾಗಿ ಬದಲಾವಣೆಯನ್ನ ತಂತು ಮನೆಯಲ್ಲಿ ಅಂತಾನೆ ಹೇಳ್ಬೋದು. ಮತ್ತೆ ಅವರು ಕೂಡ ಜಾಸ್ತಿ ಸಾಂಗ್ ಅನ್ನೋದನ್ನ ಹೊರತುಪಡಿಸಿ ಒಂದು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳೋದಕ್ಕೆ ಅವರಲ್ಲಿರುವಂತಹ ಒಂದು ಹೊಸ ಕಲೆ ಆಚೆ ಬಂತು. ಸೊ ಅವ್ರ ಕ್ಯಾಪ್ಟನ್ಸಿ ಬಗ್ಗೆ ಮಾತನಾಡೋದಾದ್ರೆ ಅದೇ ಮಾಳು ಅವರು ತುಂಬ ಅದ್ಭುತ ಗಾಯಕರವರು. ಯಾಕಂದರೆ ಅವ್ರ ಸೈಡು ತುಂಬ ಅಭಿಮಾನಿಗಳನ್ನ ಹೊಂದಿದ್ದಾರೆ, ತುಂಬ ಹೆಸರು ಮಾಡಿದ್ದಾರೆ. ಬಟ್ ಅದನ್ನ ಹೊರತುಪಡಿಸಿ ಫಸ್ಟು ಬಿಗಿನಿಂಗ್ ಮನೆಗೆ ಬಂದಾಗ ಒಂದಷ್ಟು ವಾರಗಳ ಕಾಲ ಅವರು ಹಾಡು ಹೇಳೋದು ಬಿಟ್ಟರೆ ಒಂದು ಸ್ವಲ್ಪ ಮಾತು ಕಡಿಮೆ ಇರ್ತಾಯಿತ್ತು. ನಾನೇ ಸುಮಾರು ಸಲ ಹೇಳಿದ್ದೀನಿ, ಮಾಡೋರೆ ನೀವು ತುಂಬ ಅದ್ಭುತವಾಗಿ ನಿಮ್ಮೆಲ್ಲ ವೇದಿಕೆ ಮೇಲೆ ನೋಡಿದ್ದೀನಿ, ನಿಮ್ಮ ಸಾಂಗೆಲ್ಲ ಇದೆಲ್ಲ ಮಾಡಿದ್ದೆ, ನೀವು ಒಂದು ಸ್ವಲ್ಪ ಓಪನ್ ಆಗ್ಬಿಟ್ರೆ ತುಂಬ ಸ್ಟ್ರಾಂಗ್ ಆಗ್ತೀರಿ ಅಂತ ನಾನು, ಕಾಕ್ರೋಚ್ ಸುಧೀರಣ್ಣ ಆಗ್ಬೋದು, ಇನ್ನೂ ಒಂದಷ್ಟು ಜನ ಹಲವಾರು ಜನ ಹೇಳಿದ್ದಾರೆ. ಅವ್ರು ಹಾಗಾಗಿ ಸಾಂಗ್ ಆಡೋದು ಬಿಟ್ಟು ಬೇರೆ ವಿಚಾರದಲ್ಲಿ ಒಂದು ಸ್ವಲ್ಪ ಸ್ಲೋ ಇದ್ದರು. ಅವ್ರು ಯಾವಾಗ ಕ್ಯಾಪ್ಟನ್ ಆದರೂ ಈಗ ಒಂದು ಸ್ವಲ್ಪ ಓಪನ್ ಆದಂಗೆ ಆಗಿದೆ, ತುಂಬ ಸ್ಟ್ರಾಂಗ್ ಆಗಿ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಓಕೆ. ಮೊನ್ನೆ ಒಂದು VT ಪ್ಲೇ ಮಾಡಿದ್ರು, ಮಾಳೂರ್ ಕ್ಯಾಪ್ಟನ್ಸಿ ಆದಮೇಲೆ ಗಿಲ್ಲಿ ಅವರು ಚೇಂಜಸ್ ಹೇಗಿತ್ತು ಬಿಫೋರ್ ಆಫ್ಟರ್ ಅಂತ ಹೇಳ್ಬಿಟ್ಟು ಸರಿಯಾಗಿ ಬೆಂಡೆತ್ತಿದ್ದಾರೆ ಅಲ್ವಾ ಗಿಲ್ಲಿ ಅವ್ರಿಗೆ. ಅಂಡ್ ಕೆಲಸ ಅಂತ ವಿಚಾರ ಬಂದಾಗ ಒಂದು ಸೋಮಾರಿ ಗಿಲ್ಲಿ ಅನ್ನೋದು ಆ VTಲೇ ನಮಗೆ ಗೊತ್ತಾಗೋಗ್ಬಿಡುತ್ತೆ. ಅವ್ರನ್ನ ಹೊರತುಪಡಿಸಿ ಯಾರು ಮನೆ ಕೆಲಸವನ್ನ ಮಾಡೋದಿಲ್ಲ. ಗಿಲ್ಲಿ ಅವ್ರ ಕೈಲಾದ್ರೂ ಸ್ವಲ್ಪ ಮಾಳು ಅವರು ಕೆಲಸ ಮಾಡಿಸಿದ್ರು, ಕೊನೆಗೆ ಅಲ್ಲೇ ನಿಂತಿದ್ದು ಮಾಡಿಸಿದ್ರು. ಅವ್ರನ್ನ ಹೊರತುಪಡಿಸಿ ಯಾರು ತುಂಬ ಜನ ಕೆಲಸ ಮಾಡೋದೇ ಇಲ್ಲ ಅಂತಲ್ಲ, ಎಲ್ಲರೂ ಕೆಲಸ ಮಾಡಲೇಬೇಕಲ್ಲಿ, ಅದು ಪ್ರತಿಯೊಬ್ಬರು ಮಾಡಲೇಬೇಕು. ಅದೊಂದು ಎಲ್ಲ ರೂಲ್ಸ್ ಮಾಡ್ಕೊಂಡು ನೀನು ಈ ಕೆಲಸ ಮಾಡಿದ್ರೆ ನೀನು ಈ ಕೆಲಸ, ಒಂದೊಂದು ದಿನ ಎಲ್ಲ ಅದ್ಲು ಬದಲೆಲ್ಲ ಮಾಡ್ಕೊಂಡು ಎಲ್ಲ ಮಾಡ್ತೀವಿ. ಅದರಲ್ಲಿ ತುಂಬ ಕೆಲಸ ಮಾಡ್ತಿದ್ದರು ಮನೆ ಕೆಲಸ ಶ್ರದ್ಧೆ ವಹಿಸಿ ಅಂದರೆ ಧ್ರುವಂತಾರೆ. ಅವ್ರಿಗೆ ಏನು ವಹಿಸಿದ್ರು ಅದು ಬಿಟ್ಟು ಇಡೀ ಬಿಗ್ ಬಾಸ್ ಮನೆಯನ್ನು ನೋಡ್ಕೋಬೇಕು ಅಂತ ಅವ್ರು ತುಂಬ ಆ ಥರದಲ್ಲಿ ಬಿಗ್ ಬಾಸ್ ಒಂದು ಸ್ವಚ್ಛವಾಗಿ ಇಟ್ಕೊಳ್ತಿದ್ದಾರೆ. ಅಂದರೆ ಏಕೈಕ ವ್ಯಕ್ತಿ ಅಂದರೆ ಅವರೇನೆ. ಅವ್ರು ಬಿಟ್ಟರೆ ಕೆಲಸದ ವಿಚಾರದಲ್ಲಿ ನಾನು ಹಂಗೆ ಕೆಲಸ ಮಾಡಿದ್ದೀನಿ ಬಿಗ್ ಬಾಸ್ ಮನೇನ. ಕೆಲವರು ಸ್ವಲ್ಪ ಮಾಡ್ಕೊಂಡು ಬೇರೆದ್ರ ಕಡೆಗೆ ಅವ್ರನ್ನ ಒಂದು ಆಸಕ್ತಿನ ತೋರ್ತಾ ಇದ್ದಾರೆ ಅಷ್ಟೇ ಮೇಡಮ್. ಬಟ್ ಮಾಡೋದೇ ಇಲ್ಲ, ಕೆಲಸದ ಕಡೆ ಆಸಕ್ತಿನೇ ತೋರ್ಸಲ್ಲ. ಇಲ್ಲ, ಕೆಲಸ ಮಾಡೋದು ಯಾಕಂದ್ರೆ ಮಾಡ್ಲೇಬೇಕಲ್ಲಿ, ಯಾಕಂದ್ರೆ ಅದೊಂದು ರೂಲ್ಸ್ ಆಗಿತ್ತು. ಈಗ ನಾನು ಒಬ್ಬನೇ ಅಡುಗೆ ಮಾಡಿ ನಿಮ್ಗೆ ಹಾಕ್ಬೇಕು ಅಂದ್ರೆ ನೀವು ಎಲ್ಪ್ ಮಾಡ್ಲೇಬೇಕು. ಮತ್ತು ನಾನು ಅಡುಗೆ ಮಾಡಿದ್ರೆ ನಾಳೆ ನೀವು ಅಡುಗೆ ಮಾಡಬೇಕು. ಈ ಥರನೇ ಅಲ್ಲಿರುವಂಥ ಅಷ್ಟು ಜನಕ್ಕೂ ಬದಲಾವಣೆಗಳು ಇರೋದ್ರಿಂದ ಎಲ್ಲರೂ ಕೆಲಸ ಮಾಡಿದ್ದಾರೆ. ಬಟ್ ಕೆಲಸದ ಜೊತೆಗೆ ಸ್ವಇಚ್ಛೆಯಿಂದ ಇನ್ನೂ ಹೆಚ್ಚು ಕೆಲಸ ಮಾಡಿರೋರು ಯಾರು ಅಂದರೆ ಇಡೀ ಮನೆಗೆ ಧ್ರುವಂತು ಫಸ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಏನು ಧ್ರುವಂತ್ ಅಂದ ತಕ್ಷಣ ನನಗೆ ನೆನಪಾಯ್ತು, ಧ್ರುವಂತು ಮತ್ತೆ ರಕ್ಷಿತಾ ತುಂಬಾ ಚೆನ್ನಾಗಿರ್ತಾರೆ ಮೊದಲು. ಅದಾದ್ಮೇಲೆ ಯಾಕೋ ಏನೋ ಗೊತ್ತಿಲ್ಲ, ಮನಸ್ತಾಪಗಳು ವೈಮನಸ್ಸು ಆರಂಭ ಆಗುತ್ತೆ. ಒಂದು ರೀತಿಯಾಗಿ ಧ್ರುವಂತ್ ಎಲ್ಲದಕ್ಕೂ ರಕ್ಷಿತನ ಟಾರ್ಗೆಟ್ ಮಾಡ್ತಾರ. ಯಾಕಂದ್ರೆ ಬಿಕಾಸ್ ರಕ್ಷಿತಾ ಪ್ರತಿ ಹೆಜ್ಜೆಲ್ಲೂ ತಪ್ಪುಗಳನ್ನ ಹುಡುಕ್ತಾರೇನೋ ಅನ್ನೋ ತರ ನಮಗ್ ಕಾಣಿಸುತ್ತೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನಮಗೆ ನೋಡಿ ಮೇಡಮ್, ಈಗ ಮಲ್ಲಮ್ಮ ಅವರಾಗ್ಬೋದು, ರಕ್ಷಿತಾ ಆಗ್ಬೋದು, ಧ್ರುವಂತರ ಆಗ್ಬೋದು, ಒಂದು ಫ್ಯಾಮಿಲಿ ಥರ ತುಂಬ ಚೆನ್ನಾಗಿದ್ದರು ಇಡೀ ಮನೆಯಲ್ಲಿ. ಅಮ್ಮ, ಇಬ್ಬರು ಮಕ್ಕಳು ಅನ್ನೋ ಥರದಲ್ಲಿ ಅಷ್ಟು ಚೆನ್ನಾಗಿದ್ರು. ಈಗ ಧ್ರುವಂತರನ್ನ ಹೊರತುಪಡಿಸಿ ಹೇಳೋದಾದರೆ ರಕ್ಷಿತನ ಸ್ವಂತ ಮಗಳ ಥರನೇ ಅವ್ರ ಮನೆ ಒಳಗೆಲ್ಲ ತುಂಬ ನೋಡ್ಕೊತಾ ಇದ್ರು. ಊಟ ಮಾಡಿಸೋದಾಗಲಿ, ಮಲಗೋದಾಗಲಿ, ಆಮೇಲೆ ಎಲ್ಲ ಅಷ್ಟೊತ್ತು ರಾತ್ರಿ ಹೊರಗಡೆ ಹೋಗ್ಬೇಕಾದ್ರೆ ಅಲ್ಲಿ ವಾಶ್ರೂಮ್ಗೆ ಜೊತೆಲಿ ಹೋಗೋದು, ಸ್ನಾನ ಮಾಡಿಸ್ಬೇಕಾದ್ರೂ ಅವರೇ ಮಾಡಿಸೋದು, ಈ ಥರ ತುಂಬ ಅವ್ರ ಬಾಂಡಿಂಗ್ ಎಲ್ಲ ಬೆಳೆದಿತ್ತು. ಆ ಥರ ಅವ್ರು 3 ಜನನೂ ಇದ್ದರು. ಆಮೇಲೆ ಇದ್ದಕ್ಕಿದ್ದಂಗೆ ಅವರು ಮನಸ್ಸು ಏನಕ್ಕೆ ಹಂಗಾಯಿತು ಅಂತ ಸತ್ಯವಾಗ್ಲೂ ನಮಗೂ ಗೊತ್ತಿಲ್ಲ, ನಾವು ಕೇಳೋಕ್ಕೂ ಹೋಗಿಲ್ಲ. ಯಾಕೆಂದರೆ ಅದೇನು ಅಂಥ ಇಂಪಾರ್ಟೆಂಟ್ ಅಲ್ಲ, ಅವ್ರವ್ರಿಗೆ ಬಿಟ್ಟಿದ್ದು ಅನ್ಕ ಸುಮ್ಮನಾದು. ಬಟ್ ಏನಕ್ಕೆ ಇಬ್ರು ಮನಸ್ತಾಪ ಆಗೈತೆ ಅನ್ನೋದು ಗೊತ್ತಿಲ್ಲ ಸತ್ಯವಾಗ್ಲೂ. ಇನ್ನು ಧ್ರುವಂತ್ ಅವ್ರಿಗೆ ಗಿಲ್ಲಿ ಅವ್ರು ಯಾವಾಗಲೂ ಒಂದು ಟ್ಯಾಗ್ ಲೈನ್ ಕೊಟ್ಬಿಟ್ಟಿದ್ದಾರೆ ಕಾಮಿಡಿ ಮುಖಾಂತರ, ಡ್ರಿಲ್ಲಿಂಗ್ ಮಷಿನ್ ಅಂತ. ಯಾಕೆ ಆ ಥರ ಅಂತ ಹೇಳ್ಬಿಟ್ಟು? ಅಂದರೆ ಧ್ರುವಂತ್ ಅವರು ತುಂಬ ಓದಿದ್ದಾರೆ ಮತ್ತು ವಿದ್ಯಾವಂತರು. ಅವರು ಯಾವುದೇ ವಿಚಾರದ ಬಗ್ಗೆ ಕೇಳಿದ್ರೆ ತುಂಬ ಸವಿಸ್ತರವಾಗಿ ಹೇಳ್ತಾರೆ, ತುಂಬ ನೀಟಾಗಿ ಹೇಳ್ತಾರೆ. ಅದರಿಂದ ಅದೇನಾಗ್ಬಿಡ್ತದೆ ಅಂದರೆ ಕೇಳೋರಿಗೆ ಒಬ್ಬರಿಗೆ ಏನು ಇಷ್ಟುದ್ದ ಕೇಳಿದ್ರು ಇಷ್ಟುದ್ದ ಹೇಳ್ತಾನಲ್ಲಪ್ಪ, ತಲೆ ಚಿಟ್ಟಿಡಿಯಂಗೆ ಅನ್ನೋ ಥರದಲ್ಲಿ. ಡ್ರಿಲ್ಲಿಂಗ್ ಹೊಡಿತಾವನೆ, ಯಾರ ಜೊತೆನೋ ಮಾತಾಡ್ತವ್ರೆ, ಇವತ್ತು ಧ್ರುವಂತು ಡ್ರಿಲ್ಲಿಂಗ್ ಹೊಡಿತಾವನೆ ಅಂತ. ಅದು ಸುಮ್ಮನೆ ಅದು ತಮಾಷೆಗೆ ಹಂಗೆ ರೇಗಿಸಿರೋದುಂಟು. ಅದು ಬಿಟ್ರೆ ಕೆಲವ್ರಿಗೆಲ್ಲ ಕೇಳೋರಿಗೆ ಧ್ರುವಂತು ತುಂಬ ಇಷ್ಟ ಆಗ್ತಾರೆ ಎಲ್ಲದರಲ್ಲೂ. ಓಕೆ. ಇನ್ನು ಇವಾಗ ಗಿಲ್ಲಿ ಮಾಡುವಂತಹ ಕೆಲವೊಂದು ಕಾಮಿಡಿಗಳಾಗಿರ್ಬೋದು ತುಂಬ ಇಷ್ಟ ಆಗುತ್ತೆ ನಮಗಂತೂ. ಕಂಪ್ಲೀಟ್ ಬಿಗ್ ಬಾಸ್ನ ನೋಡಬೇಕು ಅಂತ ಅನ್ಸೋದು ಗಿಲ್ಲಿ ಅವ್ರ ಕಾಮಿಡಿ, ಮತ್ತು ನಿಮ್ಮ ಕಾಮಿಡಿ ಆಗಿರ್ಬೋದು, ಮಧ್ಯೆ ಕಾಮಿಡಿ ಝಲಕ್ ಆಗಿರ್ಬೋದು, ಮತ್ತು ಜಗಳಗಳು, ಅಶ್ವಿನಿ ಮತ್ತು ಜಾನ್ವಿ ಅವ್ರದ್ದು, ರಕ್ಷಿತಾ ಅವ್ರ ಮಾತುಗಳು, ಇವೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಅತಿರೇಕಕ್ಕೆ ಹೋಗ್ತಾರೆ ಗಿಲ್ಲಿ ಅಂತ ಅನ್ಸುತ್ತೆ. ಬಿಕಾಸ್ ಮನೇಲಿ ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ, ಗಿಲ್ಲಿ ಮಾಡುವಂತಹ ಕಾಮಿಡಿ ಓಕೆ, ಒಂದೊಂದ್ಸಲ ಅತಿರೇಕಕ್ಕೆ ಹೋಗ್ಬಿಡುತ್ತೆ, ಹರ್ಟ್ ಆಗುತ್ತೆ, ಹೀಯಾಳಿಸಿ ಮಾತನಾಡುವಂಥದ್ದು. ಈ ವಿಚಾರವಾಗಿ ರಿಷಿ ಜೊತೆ ಜಗಳನೂ ಕೂಡ
ಆಗಿರುತ್ತೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಸರ್, ಅಷ್ಟೊಂದು ಕಾಮಿಡಿ ಅವಶ್ಯಕತೆ ಇರುತ್ತಾ, ಇಂಟೆನ್ಷನಲಿ ಮಾಡ್ತಾರ ಅವರು ಅಂತ? ಈಗ ನೋಡಿ, ಯಾಕೆಂದರೆ ಗಿಲ್ಲಿಯವರು ತುಂಬ ಹಾಸ್ಯ ಕಲಾವಿದರು, ಇಲ್ಲೂ ಅದ್ಭುತ ನಟರು ಅವರು, ಅಲ್ಲೂ ಮಾಡ್ತಾ ಇದ್ದಾರೆ. ಅದು ಇಡೀ ಕರ್ನಾಟಕ ಜನಗೂ ತುಂಬ ಇಷ್ಟ ಆಗಿ ಎಲ್ಲರೂ ಅವ್ರನ್ನ ತುಂಬ ಇಷ್ಟಪಟ್ಟಿದ್ದಾರೆ ಗಿಲ್ಲಿ ನಟ ಅವ್ರನ್ನ. ಅಲ್ಲಿ ಕೆಲವ್ರು ಏನಾಗ್ಬಿಡ್ತಾರೆ ಅಂದರೆ ಚೆನ್ನಾಗಿರೋ ಮಾವನಹಣ್ಣಿಗೆ ಅಲ್ವೇ ಕಲ್ಲು ಹೊಡೆಯೋದು, ಏನೋ ಕೊಳ್ದು ಹೊಡಿತಾರೆ, ಹಂಗೆ ಎಷ್ಟೋ ಇರ್ಬೋದು. ಈಗ ಗಿಲ್ಲಿ ತುಂಬ ಮುಂದೆ ಹೋಗ್ತಾ ಇದ್ದಾರೆ, ಅವ್ರನ್ನೇನಾದರೂ ತಡೆದು ನಾವು ಮುಂದೆ ಹೋಗ್ಬೇಕು ಅನ್ನೋ ದೃಷ್ಟಿನೂ ಇದ್ರೂ ಇರ್ಬೋದು, ಹೇಳೋಕ್ಕಾಗೋದಿಲ್ಲ. ಆಮೇಲೆ ಅವರ ಕೆಲವೊಂದು ಕಾಮಿಡಿ ಒಂದು 3 ಜನಕ್ಕೆ ಒಂದು ಸ್ವಲ್ಪ ಮಾತು ಬೆಳೆದ್ಬಿಟ್ಟಿತ್ತು, ಜಗಳ ಆಗೋ ಥರ. ಧ್ರುವಂತು ಮತ್ತು ಗಿಲ್ಲಿಗೆ, ಮತ್ತು ರಘುವಣ್ಣವ್ರಿಗೆ ಮತ್ತು ಗಿಲ್ಲಿಗೆ, ಮತ್ತು ಅಶ್ವಿನಿ ಮೇಡಮ್ ಅವ್ರಿಗೆ ಮತ್ತು ಗಿಲ್ಲಿಗೆ. ಯಾಕೆ ಅಂದರೆ ತುಂಬ ಅವನ್ನೇನೋ ನನ್ನ ಹೀಯಾಳಿಸಿ ನೀನು ಕಾಮಿಡಿ ಮಾಡ್ತಾನೆ ಅನ್ನೋ ಥರದಲ್ಲಿ ಅವರ ಮನಸ್ಥಿತಿಲಿ ಅವ್ರ 3 ಜನದಲ್ಲಿ ಹಂಗೆ ವಾದ ಆಗಿತ್ತು ಅಷ್ಟೇ. ಆಮೇಲೆ ಆಯಿತು ಬೇಡ ಬಿಡಿ ಸರಿ ಅನ್ಕೊಂಡು ಅವರೆಲ್ಲ ಕ್ಲಿಯರ್ ಆಗಿದ್ದಾರೆ. ಮಾಮೂಲಿ ಗಿಲ್ಲಿದು ಅವ್ನು ಏನು ಎಂಟರ್ಟೈನ್ಮೆಂಟ್ ಕೊಡಬೇಕು ಕರ್ನಾಟಕ ಜೊತೆಗೆ ಕೊಡ್ತಾ ಇದ್ದಾನೆ, ಹೋಗ್ತಾ ಐತೆ. ಸರ್ ಮನೇಲಿ ಒಂದು ಗುಂಪಿರುತ್ತೆ, 3 ಜನ ತುಂಬ ಕ್ಲೋಸ್ ಇರ್ತಾರೆ, ಅಶ್ವಿನಿ ಅವರು, ರಾಶಿಕಾ ಮತ್ತು ರಿಷಿ, ಇತ್ತೀಚಿನ ದಿನಗಳಲ್ಲಿ. ಬಟ್ ಈ ನೆನ್ನೆ ಆಗಿದ್ದಂತಹ ಒಂದು ಎಪಿಸೋಡ್ನ ನೋಡಿದಾಗ ವೀಕೆಂಡಲ್ಲಿ ವಿಷಕಾರಿ ಅನ್ನುವಂತಹ ಒಂದು ಪಟ್ಟವನ್ನು ಕೊಡ್ತಾರೆ. ನಿಜಕ್ಕೂ ಅದೊಂಥರ ಶಾಕ್, ನಮಗೂ ಕೂಡ ಶಾಕು, ಅವ್ರಿಗೆ ತಗೊಂಡವ್ರಿಗೂ ಶಾಕ್ ಆಗಿರುತ್ತೆ. ಸೊ ಯಾಕೆ ಹಾಗೆ ಅಂತ ಹೇಳ್ಬಿಟ್ಟು, ಅಂದರೆ ಈಗ ಒಂದು ಗುಂಪಲ್ಲಿ ಇದ್ದವ್ರೆ, ಅಷ್ಟು ಕ್ಲೋಸ್ ಆಗಿದ್ದವರು, ಕಷ್ಟ ಸುಖ ಹಂಚ್ಕೊತಿದ್ದವ್ರೆ, ಪಕ್ಕದಲ್ಲಿದ್ದವ್ರಿಗೆ ವಿಷಕಾರಿ ಅಂತ ಕೊಟ್ಟಾಗ ಯಾಕೆ ಹಾಗೆ ಅಷ್ಟೊಂದು ಜೊತೆಲಿ ಇದ್ದವ್ರೆ ಹಾಗೆ ಮಾಡಿದಾಗ ಯಾರನ್ನು ನಂಬಬೇಕು, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು, ಬಿಗ್ ಮನೇಲಿ ಅದೆಲ್ಲ ಏನು ನಡೆಯಲ್ವಾ ಅಂತ ಅನ್ಸುತ್ತೆ. ನಿಮ್ಗೆ ಏನ್ಸುತ್ತೆ ಮೇಡಮ್? ಅದೊಂದು ಗೇಮ್ ಅಷ್ಟೇ, ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ ಅದೊಂದು ಗೇಮ್ ಅಷ್ಟೇ. ಒಂದಷ್ಟು ಬೋರ್ಡ್ಗಳಿರುತ್ತೆ, ವಿಷಕಾರಿ, ವಿಸರ್ಜಂತು, ಕೋಪಿಷ್ಟ, ಮುಂಗೋಪಿ, ಈ ಥರದ್ದು ಏನೋ ಇರ್ತದೆ. ಆ ಟಾಸ್ಕಲ್ಲಿ ಯಾವುದಾದ್ರೂ ಒಂದು ಅವ್ರು ಕೊಡಬೇಕಾಗಿರ್ತದೆ. ಅಷ್ಟು ಬಿಟ್ಟರೆ ಆ ಗೇಮಲ್ಲೇ ಕೊಡ್ತಾರೆ ವಿನಃ ವೈಯಕ್ತಿಕವಾಗಿ ಈಗ ಸಂಜೆ ನೋಡಿ ಗೇಮ್ ಮುಗಿಸ್ಕೊಂಡು ಪುನಃ ಎಲ್ಲ ಜೊತೆಲೇ ಇರ್ತಾರೆ. ಅದೊಂದು ಗೇಮ್ ಅಷ್ಟೇ. ಅದು ಬಿಟ್ಟು ಹೊರತುಪಡಿಸಿ ನಿಜವಾಗ್ಲೂ ಯಾರು ಆ ಥರ ಬೋರ್ಡ್ ಕೊಟ್ಟ ತಕ್ಷಣ ಆ ಥರದವರು ಅಂತ ಹೇಳೋಕ್ಕಾಗೋದಿಲ್ಲ. ಆ ಗೇಮಲ್ಲಿ ಕೊಡಲೇಬೇಕಾಗಿರ್ತದೆ, ಅದು ಕೊಡ್ತಾರೆ. ಆ ಗೇಮ್ ಮುಗೀತು ಅಂದರೆ ಎಲ್ಲರೂ ನೋಡಿ, ಎಲ್ಲರೂ ಮಾಮೂಲಿ ಅದೇ ಥರ ಜೊತೆಯಲ್ಲೇ ಮಾತಾಡ್ಕೊಂಡು ಎಲ್ಲ ಮಾತಾಡ್ತಾರೆ, ಜೊತೆಯಲ್ಲಿ ಊಟ ಮಾಡ್ತಾರೆ, ಜೊತೆಯಲ್ಲಿ ಮಲಗ್ತಾರೆ ಎಲ್ಲರೂ. ಅದು ಬಿಟ್ಟು ಗೇಮ್ ಆದಮೇಲೆ ಎಲ್ಲರೂ ಚೆನ್ನಾಗಿರ್ತಾರೆ ಅಷ್ಟೇ. ಓಕೆ. ಇನ್ನು ರಿಷಿ ಅವರು ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದರು ಇರೋ ಬರೋ ಮನೆಯವರು ಎಲ್ಲರ ಜೊತೆನೂ ಆಲ್ಮೋಸ್ಟ್ ಆಲ್ ಜಗಳ ಆಡಿದ್ದಾರೆ ಅಂತ ಅನ್ಕೋತೀನಿ, ನಿಮ್ಮನ್ನ ಬಿಟ್ಬಿಟ್ಟು ಹೊರತುಪಡಿಸಿ. ಆ್ಯಂಡ್ ನಿಮ್ಗೆಲ್ಲರೂ ನೀವೇ ಹೇಳಿದ್ರಿ ಅವಾಗಲೇ ಮನೇಲಿ ಎಲ್ಲರೂ ಚಂದ್ರಣ್ಣ ಅಂತಾನೆ ಕರೆಯೋದು, ಬಟ್ ರಿಷಿ ಅವ್ರು ಮಾತ್ರ ಬಂದ ತಕ್ಷಣ ಡಾರ್ಲಿಂಗ್ ಅಂತ ಹೇಳ್ಬಿಟ್ಟು ಹಗ್ ಮಾಡಿದ್ದು. ಸೊ ಅವರ ನಿಮ್ಮ ಬಾಂಡಿಂಗ್ ಬೆಳ್ಕೊಂಡಿದ್ದು ಹೇಗೆ? ಅವರೇ ಒಂದು ಸ್ವಲ್ಪ ಕ್ಲೋಸ್ ಇದ್ದಿದ್ದು ಅಂತ ಅನ್ಸುತ್ತೆ. ಮನೆಯಿಂದ ಆಚೆ ಬಂದ್ಮೇಲೆ ಹೆಂಡತಿ ಏನಾದರೂ ಚಾರ್ಜ್ ಮಾಡಿದ್ರ? ಆ ಥರ ಏನೂ ಇಲ್ಲ. ಆಮೇಲೆ ಎಲ್ಲ ಮನೆಗೆ ಹೋದ ತಕ್ಷಣ ಅಣ್ಣ ಅಂತ ಇದ್ರು. ಆಮೇಲೆ ರಿಷಬ್ ಬಂದ ತಕ್ಷಣ ಆಯ್ ಚಂದು ಡಾರ್ಲಿಂಗ್ ಅಂತ ಅಂದರು. ಅದರಿಂದ ಅವ್ರ ಜೊತೆ ಒಂದು ಸ್ವಲ್ಪ ಫ್ರೆಂಡ್ಲಿ ಆಗಿ ಜಾಸ್ತಿ ಓದುತ್ತೇವಿನ. ತುಂಬ ಒಳ್ಳೆ ಅದ್ಭುತ ಕಲಾವಿದರು ಅವರು. ತುಂಬ ಒಳ್ಳೊಳ್ಳೆ ಸಿನಿಮಾದಲ್ಲಿ ಒಂದು 4-5 ಸಿನಿಮಾದಲ್ಲಿ ಮೇಯ್ನ್ ಹೀರೋಯಿನ್ ಆಗಿ ಮಾಡಿದ್ದಾರೆ. ಆಮೇಲೆ ಅವರು ಮೈಸೂರವರು, ನಾನು ಮೈಸೂರವರೇ ಆಗಿರೋದ್ರಿಂದ ಒಂದು ಸ್ವಲ್ಪ ಕ್ಲೋಸ್ನೆಸ್ ಬೆಳೆಯುತ್ತೇವಿನ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೋಡಿದವ್ರಿಗೆ ಅದು ಬೇರೆ ಥರದಲ್ಲಿ ಕಾಣಿಸಿರ್ಬೋದು, ಬಟ್ ಒಳ್ಳೆ ಫ್ರೆಂಡ್ ಅಷ್ಟೇ. ನನ್ನ ಜೊತೆ ಯಾವತ್ತೂ ಜಗಳ ಆಡಿಲ್ಲ, ಮನಸ್ತಾಪ ಆಗಿಲ್ಲ. ಅವರೇ ಅಂತಲ್ಲ, ಇಡೀ ಮನೆಯವರೇ ಅಷ್ಟೇನೆ. ನಮ್ಮ ಜೊತೆ ಆ ಥರ ಮನಸ್ತಾಪ ಏನೂ ಆಗಿಲ್ಲ. ಒಳ್ಳೆ ಫ್ರೆಂಡು, ಚೆನ್ನಾಗಿದ್ದಾರೆ. ಓಕೆ. ನಿಮ್ಮ ಜೊತೆ ಜಗಳ ಆಡಿಲ್ಲ ಅಂದರೆ ಒಂದು ಯಾರು ಜಗಳ ಆಡಿಲ್ಲ, ಬಟ್ ರಿಷಿ ಅವ್ರು ಎಲ್ಲರ ಜೊತೆ ನೋಡಿದರೆ ನಿಮ್ಮ ಜೊತೆ ಮಾತ್ರ ಆಡಿಲ್ಲ. ಆ್ಯಂಡ್ ಸ್ಟಾರ್ಟಿಂಗ್ ಡೇಸಲ್ಲಿ ಅನ್ಸುತ್ತೆ ಡಾಗ್ ಸತೀಶ್ ಅವ್ರ ಜೊತೆಗೆ ನಿಮಗೂ ಅವ್ರಿಗೂ ಸ್ವಲ್ಪ ಕ್ಲಾಶಸ್ ಆಗುತ್ತೆ, ಅದಾದ್ಮೇಲೆ ಸರಿ ಹೋಗುತ್ತೆ. ಸೊ ಯಾಕೆ ಅಷ್ಟೊಂದು ವಿಕೋಪಕ್ಕೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ನೀವು? ಇಲ್ಲ, ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಮೇಡಮ್. ಯಾಕೆಂದರೆ ಆ ವಿಚಾರ ನಮ್ಮ ಹೊರತುಪಡಿಸಿ. ಯಾಕೆಂದರೆ ನೋಡಿ, ಈಗ ನನ್ನ ಸ್ವಭಾವನೇ ಜಗಳ ಆಡೋದು ಅನ್ನೋದಾಗಿದ್ರೆ ಇಷ್ಟೊತ್ತು ಗಂಟೆ ಬೇಕಾದ್ರೆ ಎಲ್ಲರ ಜೊತೆ ಜಗಳ ಆಡ್ಬೋದಾಗಿತ್ತು. ಬಟ್ ಅದೇನು, ಯಾಕೆಂದರೆ ಅವ್ರದ್ದು ಜಾಸ್ತಿ ಸಮಯನ ಅಂದರೆ ಅವ್ರ ಮೇಕಪ್ಪು ಅದಕ್ಕೆ ಅಲ್ಲೇ ಕಳೀತಾ ಇರೋದ್ರಿಂದ ಒಂದು ಸ್ವಲ್ಪ ಇರಿಟೇಷನ್ ಆದಾಗೆ ಆಗಿತ್ತು ಅಷ್ಟೇ. ಅದು ಬಿಟ್ಟರೆ ಏನೂ ಇಲ್ಲ. ಈಗಲೂ ಒಳ್ಳೆ ಫ್ರೆಂಡು. ಈಗ ಸಿಕ್ತಾಗ ನಾಳೆ ನೋಡ್ರಲ್ಲಿ ಫೋನ್ ಮಾಡ್ತೀನಿ, ಮಾತಾಡ್ತೀನಿ. ಬಟ್ ಅಲ್ಲಿ ಎಲ್ಲ ನಾವೆಲ್ಲ ಒಬ್ಬರು ಆಟಗಾರರಾಗಿ ಹೋದಾಗ ನಮ್ಮ ಫೋಕಸ್ ಯಾವತ್ತೂ ಗೆಲ್ಲೋದ್ರ ಕಡೆಯೇ, ಜಾಸ್ತಿ ಜನ ಉಳಿಯೋದ್ರ ಕಡೆಯೇ ಇರಬೇಕು. ನಾನೇ ಅಂತಲ್ಲ, ನಾವು ಅದು ಎಷ್ಟು ಜನ ಸ್ಪರ್ಧಿಗಳು ಹೋಗಿದ್ವಿ, ಎಲ್ಲರೂ ಗಮನ ಅದ್ರ ಕಡೆ ಇರಬೇಕು ಅನ್ನೋದು ಅಷ್ಟೇ ನನ್ನ ವಾದ ಆಗಿತ್ತು. ಸೂಪರ್. ನೀವು ಹೇಳಿದ್ರಿ ಸರ್, ನಾವು ಒಬ್ರು ಕಂಟೆಸ್ಟೆಂಟ್ ಆಗಿ ಒಳಗೆ ಹೋದಾಗ ನಮ್ಮ ಗಮನ ಎಲ್ಲ ಆಟದ ಕಡೆ ಇರಬೇಕು, ಗೆಲ್ಲೋದ್ರ ಕಡೆ ಇರಬೇಕು ಅಂತ ಹೇಳ್ಬಿಟ್ಟು. ಯಾಕೆಂದರೆ ಮೇಕಪ್ಪು, ಬಟ್ಟೆ ಇವೆಲ್ಲ ನಿಲ್ಲೂ ಹಾಕತ್ತೀವಿ. ಬಟ್ ಅಲ್ಲಿ ಟೈಮ್ ವೇಸ್ಟ್ ಮಾಡ್ಬಾರ್ದು. 24 hours. ಈಗ ನೋಡಿ, ಈಗ ನಾವು ಮೇಕಪ್ ಗಿಲ್ಲಿ ನಟ ಬರೀ ಬನ್ನಿ ಹಾಕೊಂಡು ಆಡ್ತಾ ಇಲ್ವೇ, ಲಾಸ್ಟ್ ಸೀಸನ್ ಹನುಮಂತ ಬರೀ ಪಂಚೆ ಹಾಕಿ ಗೆಲ್ನಿಲ್ವೇ. ಅಂದರೆ ನಮ್ಮ ಗಮನ ಬ್ಯೂಟಿ, ಬಟ್ಟೆ ಅನ್ನೋದನ್ನ ಹೊರತುಪಡಿಸಿ ಗೇಮ್ ಕಡೆನೇ ನಮ್ಮ ಏಕಾಗ್ರತೆ ಇದ್ದರೆ ನಾವು ಆದಷ್ಟು ಹತ್ತತ್ರ ಹೋಗ್ತೀವಿ ಯಾರೇ ಆದರೂ ಅನ್ನೋದು ನನ್ನ ವಾದ ಅಷ್ಟೇ. ಓಕೆ, ಸೂಪರ್. ಒಬ್ಬೊಬ್ರಿಗೆ ಒಂದೊಂಥರ ಒಪಿನಿಯನ್ ಇರುತ್ತೆ, ಬಟ್ ಅಲ್ಲಿ ಜಾಸ್ತಿ ನಮ್ಮ ಮಹಿಳಾ ಮಣಿಗಳು ಮೇಕಪ್ಗೆ ಒತ್ತು ಕೊಡ್ತಾರೆ ಅಂತ ಅನ್ಸುತ್ತೆ. ಬಿಕಾಸ್
ಇಡೀ ಕರ್ನಾಟಕ ಜನತೆ ನೋಡ್ತಾ ಇರತ್ತೆ. ಅದ್ರ ಜೊತೆಗೆ ಆಟನೂ ಆಡುವಂಥದ್ದು, ಎರಡನ್ನೂ ಕೂಡ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ವಂಡರ್ಫುಲ್ ಆಗಿ. ಅದನ್ನು ಹೊರತುಪಡಿಸಿ ನೀವು ಹೇಳಿದ್ರಿ ಆಟ ಆಡೋದು ಅದೊಂದೇ ಗುರಿ ಆಗಿರಬೇಕು ಅಂತ ಹೇಳ್ಬಿಟ್ಟು, ಅಲ್ಲಿ ಆಟಕ್ಕೋಸ್ಕರ ನಾವು ಗುರಿನ ತಲುಪಬೇಕು, ಗೆಲ್ಲಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಪೇರ್ಗಳಾಗ್ತಾ ಇದೆಯಾ? ಈಗ ಗಿಲ್ಲಿ ಕಾವ್ಯ ಆಗಿರ್ಬೋದು ಆ್ಯಂಡ್ ಸೂರಜ್ ರಿಷಿಕಾ ಆಗಿರ್ಬೋದು. ಸೊ ನೋಡಿದಾಗ ಒಬ್ರು ಅಡ್ವಾಂಟೇಜ್ ಆಗಿ ತಗೊಂಡು ಮುಂದುವರಿತಿದಾರಾ ಅಂತ ಅನ್ಸತ್ತೆ, ಅಥವಾ ನಿಜವಾಗ್ಲೂ ಪ್ರೀತಿ ಚಿಗುರೊಡ್ದಿದ್ಯಾ ಗೊತ್ತಿಲ್ಲ, ಅಥವಾ ಬೆಸ್ಟ್ ಫ್ರೆಂಡ್ಶಿಪ್ ಆಗಿ ಗೊತ್ತಿಲ್ಲ. ನೀವು ತುಂಬಾ ಹತ್ರದಿಂದ ನೋಡಿದ್ದೀರಾ, ನಿಮಗೇನ್ ಅನ್ಸತ್ತೆ? ಇಲ್ಲ ಮೇಡಮ್, ಯಾಕೆಂದ್ರೆ ಅಲ್ಲಿ ನಾವು ಎಷ್ಟೇ ಕ್ಲೋಸ್ ಆಗಿದ್ರು ಗೆಲ್ಲೋದು ಒಬ್ರೇನೆ. ಯಾರಿಗೂ ಸಪೋರ್ಟ್ ಮಾಡ್ಕೊಂಡು ಜೊತೆಲಿ ಹೋದ ಇಬ್ರು ವಿನ್ನು ಅಂತ ಕೊಡೋದೇ ಇಲ್ಲ. ಅಲ್ಲಿ ಈಗ ಒಂದು 10 ಜನ ಇರ್ತಾರೆ ಅಂದರೆ 10 ಜನ ಜೊತೆನೂ ಕ್ಲೋಸ್ ಆಗಬೇಕು ಅಂತ ಏನಿಲ್ಲ. ನಮಗೆ ಯಾರು ತುಂಬ ನಮ್ಮ ಭಾವನೆಗಳಿಗೆ ತುಂಬ ಅರ್ಥ ಮಾಡ್ಕೊಂಡು ಯಾರ ಹತ್ರ ಆಗ್ತಾರೆ ಅವ್ರ ಜೊತೆನೇ ಒಂದು ಕ್ಲೋಸ್ ಬೆಳೆಯೋದು. ಏನೋ ಇಬ್ಬರು ಮಾತಾಡ್ತಾರೆ ಅಂದ ತಕ್ಷಣವೇ ನಾವು ಎಲ್ಲರೂ ಪ್ರೀತಿ ಪ್ರೇಮ ಅಂತಲೇ ಅವ್ರಿಗೆ ಹೊರಟು ಕೊಡಬಾರ್ದು. ಮತ್ತು ಅವ್ರ ಬಗ್ಗೆ ನಾವು ಇಡೀ ಕರ್ನಾಟಕ ಜನತೆಗೆ ತಪ್ಪು ಸಂದೇಶ ನೀಡಬಾರ್ದು. ಮಾತಾಡ್ತಾರೆ ನಿಜ, ಒಂದು ಒಳ್ಳೆ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಅಷ್ಟೇ ಬಿಟ್ರೆ ಅದು ಬೇರೆ ಎಲ್ಲೂ ಹೋಗಿ ಅನ್ನೋದಿಲ್ಲ. ಯಾಕೆಂದರೆ ಅವ್ರಿಗೂ ಗೊತ್ತಿದೆ ನಾವು ಬಿಗ್ ಬಾಸ್ ಮನೆಗೆ ಬಂದಿರೋದು ಬಿಗ್ ಬಾಸ್ನ ಗೆಲ್ಲಕ್ಕೆ, ಜಾಸ್ತಿ ನಾವು ಉಳಿಯೋಕ್ಕೆ, ಇಡೀ ಕರ್ನಾಟಕ ಜನತೆನ ಅವ್ರನ್ನ ಒಂದು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಅಂತ ಎಲ್ರಿಗೂ ಗೊತ್ತಿದೆ. ಲವ್ ಮಾಡೋಕ್ಕೆ ಅಂತ ಯಾರೂ ಅದನ್ನೇ ಇಟ್ಕೊಂಡು ಬಂದಿಲ್ಲ. ಹೋದಾಗ ಒಂದು ತುಂಬ ವಿಶ್ವಾಸದಿಂದ ಮಾತಾಡ್ತಾರೆ ಅಷ್ಟೇ. ಓಕೆ, ಹಾಗಿರೋದ್ರಿಂದ ಗೇಮಲ್ಲಿ ಜಾಸ್ತಿ ದಿನ ಉಳ್ಕೊಳ್ಳೋಕೆ ಸಾಧ್ಯ ಆಗತ್ತಾ, ಅಥವಾ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಬೇಗ ಆಚೆ ಬರೋಕ್ಕೆ ಸಾಧ್ಯ ಆಗುತ್ತಾ? ಸತ್ಯವಾಗ್ಲೂ ಇಲ್ಲ. ಗೇಮೇ ಬೇರೆ ಅವರೇ ಬೇಡ. ಉದಾಹರಣೆಗೆ ಇಬ್ರು ಜೊತೆಲಿದ್ದರೂ ಬೇರೆ ಬೇರೆ ಟೀಮ್ ಆಗಿ ಆಟ ಆಡ್ಬೋದು. ಆ ಗೇಮಲ್ಲಿ ಅಷ್ಟೇ ಇಬ್ರು ಫೈಟ್ ಮಾಡ್ತಾರೆ. ಆ ಗೇಮು ಅನ್ನೋದನ್ನ ಬಿಟ್ಟರೆ ಈಗ ಎಷ್ಟೋ ಸಲ ಈಗ ಗಿಲ್ಲಿ ಆಗ್ಬೋದು, ಕಾವ್ಯ ಆಗ್ಬೋದು, ಅವ್ರು ಒಂದೇ ಟೀಮಲ್ಲಿ ಗೇಮ್ ಆಡೇ ಇಲ್ಲ, ಬೇರೆ ಬೇರೆ ಟೀಮಲ್ಲೂ ಗೇಮ್ ಆಡಿದ್ದಾರೆ. ಆ ಗೇಮ್ ಆಡಾರ್ದಾಗ ನಾನು ಗೆಲ್ಬೇಕು ಅಂತ ಇವ್ರು ಫೈಟ್ ಮಾಡ್ತಾರೆ, ನಾನು ಗೆಲ್ಬೇಕು ಅಂತ ಇವ್ರು ಫೈಟ್ ಮಾಡ್ತಾರೆ. ಆ ಗೇಮ್ನ ಹೊರತುಪಡಿಸಿದಾಗ ಇಬ್ರು ಒಳ್ಳೆ ಫ್ರೆಂಡ್ ಆಗಿ ಚೆನ್ನಾಗಿದ್ದಾರೆ ಅಷ್ಟೇ. ರಾಶಿಕಾ ಆಗ್ಬೋದು, ಸೂರಜ್ ಆಗ್ಬೋದು, ಎಲ್ಲರೂ ಅಷ್ಟೇ. ಗೇಮೇ ಬೇರೆ, ಇದು ಗೆಳೆತನನೇ ಬೇರೆ. ಓಕೆ, ಇನ್ನು ಗೆಳೆತನ ಅಂದ ತಕ್ಷಣ ನನಗೆ ಫಸ್ಟ್ ಅಶ್ವಿನಿ ಮತ್ತು ಜಾನ್ವಿ ಅವರು ಎಷ್ಟು ಫ್ರೆಂಡ್ಲಿ ಆಗಿದ್ದು ಅಂತ ಹೇಳಿದ್ರೆ, ಇವ್ರನ್ನ ಬಿಟ್ಟು ಅವ್ರು ಇರ್ತಾ ಇರಲಿಲ್ಲ, ಅವ್ರನ್ನ ಬಿಟ್ಟು ಇವ್ರು, ಮತ್ತು ಜಾನ್ವಿ ಅವರು ಎಲ್ಲೋ ಒಂದು ಕಡೆ ಅಶ್ವಿನಿ ಅವ್ರ ಮಾತಿಗೆ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ರಾ ಅನ್ನೋದು ಕೂಡ ನಮಗೆ ಕಾಣಿಸ್ತಾ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಬ್ಬರು ಡಿವೈಡ್ ಆಗಿದ್ದಾರೆ, ಅದು ಎದ್ದು ಕಾಣಿಸ್ತಾ ಇದೆ. ಮತ್ತು ಜಾನ್ವಿ ಅವರು ಅಶ್ವಿನಿ ಅವ್ರಿಗೆ ವಿಷಕಾರಿನೂ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಗಿಲ್ಲಿ ಅವರು ಹೇಳಿದಂತಹ ಮಾತು ಸಖತ್ತು ನಮಗೆ ಕನ್ಫ್ಯೂಷನ್ ಮೂಡಿಸ್ತಾ ಇದೆ. ಅವರಿಬ್ರು ಚೆನ್ನಾಗೇ ಇದ್ದಾರೆ, ಇಲ್ಲಿ ತೆರೆ ಮೇಲೆ ಅಷ್ಟೇ ಈ ತರ ನಾಟಕ ಮಾಡ್ತಿರೋದು ಅನ್ನುವಂಥದ್ದು, ಏನಾಗ್ತಿದೆ ಒಳಗಡೆ ಗೊತ್ತಾಗ್ತಾ ಇಲ್ಲ. ನೀವೇನು ಹೇಳ್ತೀರಾ? ಅದು ನೋಡಿ, ಈಗ ನಮ್ಮ ಅಶ್ವಿನಿ ಮೇಡಮ್ ಅವರೇ ಆಗ್ಬೋದು. ಅಶ್ವಿನಿ ಮೇಡಮ್ ಅವರು ನಮ್ಮ ಹೊರಗಡೆ ಆಗ್ಬೋದು, ಕನ್ನಡ ಪರ ಹೋರಾಟಗಾರರು, ಆಮೇಲೆ ಮಹಿಳಾ ಬಗ್ಗೆ ಹೋರಾಟ ಮಾಡಿದಂಥವ್ರು, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಹೆಸರು ಅಂಥವ್ರು. ಅಲ್ಲಿ ಹೋದಾಗ ಅಲ್ಲೋದ್ರು. ಆಮೇಲೆ ಜಾನ್ವಿ ಮೇಡಮ್ ಅವ್ರು ಆಗ್ಬೋದು, ಅವರು ಒಳ್ಳೆ ನಿರೂಪಣೆ ಮಾಡ್ತಿದೆ ಅಂತಾರೆ ಚಾನಲ್ನಲ್ಲಿ. ಆಮೇಲೆ ಒಳ್ಳೆ ರೈಟಿಂಗ್ ಇದೆ. ನಮ್ಮ ಗಿಚ್ಚಿಗಿಲಿನಲ್ಲಿ ಕಾಮಿಡಿ ಶೋ ಮಾಡಿ ಆದರೂ ವಿನ್ ಆದರು. ಅಂದರೆ ಪ್ರತಿಭೆ ಇಬ್ಬರಲ್ಲೂ ಇದೆ. ಅಲ್ಲೋದಾಗ ಏನಾಯಿತು ಅಂದರೆ ಒಂದೇ ಬೆಡ್ಡಲ್ಲಿ ಮಲಗೋದ್ರಿಂದ ಅವರಿಬ್ಬರು ಸ್ನೇಹ ಒಂದು ಸ್ವಲ್ಪ ಜಾಸ್ತಿ ಬೆಳೀತು. 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿ ತನಕನೂ ಅವರೆಲ್ಲ ಮಾತಾಡ್ತಾಯಿದ್ರು, ತುಂಬ ಚೆನ್ನಾಗಿದ್ರು. ಅದರಿಂದ ಏನಾಯಿತು, ಜಾನ್ವಿ ಮೇಡಮ್ ಅವರು ಬೇರೆಯವ್ರ ಜೊತೆ ಟೈಮ್ ಕೊಟ್ಟು ಮಾತಾಡೋದು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದರೆ ಅವ್ರ ಜೊತೆನೇ ಟೈಮ್ ಕೊಟ್ಟು ಜಾಸ್ತಿ ಮಾತಾಡ್ತಾಯಿದ್ರಲ್ಲ, ಅದರಿಂದ ಅಲ್ಲಿದ್ದಾಗ ಜಾಸ್ತಿ ಜನಗಳ ವಾದ ಆಗ್ಬಿಟ್ಟು ನೋಡಿದವ್ರ ವಾದ ಅವರಿಬ್ಬರು ಜೊತೆಲೆ ಅವರೇ ಅದ್ಬಿಟ್ಟು ಏನೂ ಮಾಡ್ತಾಯಿಲ್ಲ ಅಂತ. ಬಟ್ ಈಗ ಸುದೀಪ್ ಸರು ಹೇಳಾದ್ಮೇಲೆ ಜಾನ್ವಿ ಮೇಡಮ್ ಅವರು ಆಚೆ ಬಂದು ಎಲ್ಲರ ಜೊತೆನೂ ಚೆನ್ನಾಗಿ ಆಡಿ, ಚೆನ್ನಾಗಿ ಗೇಮ್ ಆಡಿ, ಎಂಟರ್ಟೈನ್ಮೆಂಟ್ ಎಲ್ಲ ಮಾಡಿ 2 ಸಲ ಉತ್ತಮ ತಗೊಂಡಿದ್ದಾರೆ. ಅದರಿಂದ ಆಮೇಲೆ ಮನಸ್ತಾಪ ಕೂಡ ಆಯಿತು ಅವರಿಬ್ಬರಲ್ಲಿ. ಯಾವುದೋ ಒಂದು ಟಾಸ್ಕಲ್ಲಿ ನಾನಾ ಅಂತ ವಾದ ಮಾಡಬೇಕಾದ್ರೆ ಅವರು ವಾದ ವಿವಾದದಲ್ಲಿ ಇಬ್ಬರು ಮನಸ್ತಾಪ ಆಗಿ ರಿಯಲಿ ಬೇರೆ ಆದರು. ನಾನು ಕೇಳಿದೆ, ಯಾಕಂದರೆ ಜಾನ್ವಿ ಮೇಡಮ್ ಅವರು ನಮ್ಮ ಗಿಚ್ಚಿಗಿಲಿಯಿಂದ ಇಬ್ಬರು ಜೊತೆಯಲ್ಲೂ ಕೆಲಸ ಮಾಡಿದ್ದೀವಿ. ಅದರಿಂದ ಕೇಳಿದೆ, ಇಲ್ಲ ನಾವು ತುಂಬ ನಾನು ಮಾತಾಡ್ತು ಅವ್ರಿಗೂ ಹೊರಟಾಗಿದೆ, ಅವ್ರು ಮಾತಾಡೋದು ನಮಗೂ ಹೊರಟಾಗಿದೆ ಅಂದ್ಬಿಟ್ಟು ಇಬ್ಬರೂ ಒಂದಷ್ಟು ದಿನ 1 ವಾರ ಮಾತಾಡಿರಲಿಲ್ಲ. ಈಗ ಜೊತೆಲೇ ಇದ್ದಾಗ ನಾವು ಎಷ್ಟೇ ಜಗಳ ಆಡಿದ್ರು ಆ ಮನೆಯಲ್ಲಿ ಅಕ್ಕಪಕ್ಕ ಮಲಗ್ತಾರೆ ಅಂದ್ರೆ ಮಾತಾಡಲೇಬೇಕಲ್ಲ. ಈಗ ಸ್ವಲ್ಪ ಮಾತಾಡ್ಕೊಂಡು ಇಬ್ಬರು ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದು ಮಾತ್ರಕ್ಕೆ ಅವ್ರವ್ರ ಆಟ ಆಡ್ತಾಯಿಲ್ಲ ಅಂತಲ್ಲ, ಇಲ್ಲೂ ಮಾತಾಡ್ತಾರೆ. ಮತ್ತು ಅವ್ರವ್ರ ಆಟ ಎಲ್ಲ ಇಂಡಿವಿಜುವಲಾಗಿ ಆಡೋಕ್ಕೆ ಶುರು ಮಾಡಿದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಸೂಪರ್. ಓಕೆ, ಇನ್ನು ವಾದ ಅಂದ ತಕ್ಷಣ ನನಗೆ ನೆನಪಾಯಿತು, ನಿಮ್ಮ ಗಿಲ್ಲಿಯವರ ವಾದದಲ್ಲಿ ಅನ್ಕೊಂಡಿರಲಿಲ್ಲ ಯಾರೂ ಗಿಲ್ಲಿನ ಮಾತಲ್ಲಿ ಯಾರಿಗೂ ಸೋಲ್ಸೋಕ್ಕಾಗಲ್ಲ, ಗಿಲ್ಲಿನೇ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಲ್ ನಿಮ್ಮನ್ನ ಗೆಲ್ಲಿಸ್ತಾರೆ, ಅಂದರೆ ನಿಮಗೆ ಚಾಯ್ಸ್ ಮಾಡ್ತಾರೆ. ಸೊ ಅದು ಎಷ್ಟು ಖುಷಿ ಕೊಡ್ತು, ಬಿಕಾಸ್ ಅದು ಊಹೆಗೂ ಮೀರಿದ ಗೆಲುವು ಅಂತಲೇ ಹೇಳ್ಬೋದು. ಆ್ಯಂಡ್ ಅವರ ಒಂದು ಕ್ಯಾಪ್ಟನ್ಸಿ, ರಘು ಅವರ ಕ್ಯಾಪ್ಟನ್ಸಿ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ರಘುಣ್ಣವ್ರ ಬಗ್ಗೆ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಅವರು ಮೊದಲನೇ ದಿನ ಬಂದ ತಕ್ಷಣವೇ ಒಂದು ಟಾಸ್ಕಲ್ಲಿ ಗೆಲ್ತಾರೆ,
ಬೇಗ ಮೊದಲನೇವರನ್ನೇ ಕ್ಯಾಪ್ಟನ್ ಆಗ್ತಾರೆ, ಮತ್ತು ಮೊದಲನೇವರನ್ನೇ ಚಪ್ಪಾಳೆ ತಗೋತಾರೆ. ಅಂದರೆ ನಿಜವಾಗ್ಲೂ ಅವರು ಕೊಟ್ಟಂಥ ಏನು ಟಾಸ್ಕ್ ಆಗ್ಬೋದು, ಅವರು ಕೊಟ್ಟಂಥ ಕೆಲಸ ಏನಾಗ್ಬೋದು, ಅದು ಪ್ರಾಮಾಣಿಕವಾಗಿ ನಿಜವಾಗ್ಲೂ ಚೆನ್ನಾಗಿ ಮಾಡಿರೋದ್ರಿಂದನೇ ಅವರು ಸುದೀಪ್ ಸರಿಂದ ಕಿಚ್ಚನ ಚಪ್ಪಾಳೆ ಪಡ್ಕೊಂಡಿರೋದು. ಅವ್ರು ನೋಡಿದ ತಕ್ಷಣ ಬೇರೆಯವ್ರಿಗೆ ಏನು ಅನಿಸ್ತದೆ ಅಂದರೆ ಎಂಥ ಹೊರಟಪ್ಪ ಈ ಮನ್ಸ ಅಂತ ಅನ್ನಿಸ್ತದೆ. ಅವ್ರು ನೋಡಿದ ತಕ್ಷಣ ಅನಿಸ್ತದೆ. ಬಟ್ ಅವ್ರ ಜೊತೆ ಬೆರಿತಾ ಏನು ಅನಿಸ್ತದೆ ಅಂದರೆ ರಘುವಣ ಅವ್ರು ನಿಜವಾಗ್ಲೂ ಮಗುವಿನಂಥ ಮನಸ್ಸು ಅಂತ ಅನ್ನಿಸ್ತದೆ. ನಿಜವಾಗ್ಲೂ ಅವ್ರು ಅಷ್ಟೇ ಆ ಥರ ಇರೋದಕ್ಕೆ ಎಲ್ಲರ ಪ್ರೀತಿನೂ ಗಳಿಸವ್ರೆ, ಕಿಚ್ಚನ್ ಚಪ್ಪಾಳೆನೂ ಅವರು ಪಡ್ಕೊಂಡಿದ್ದಾರೆ. ಸೂಪರ್. ಇನ್ನು ರಿಷಿ ಅವರು ಗಿಲ್ಲಿ ಅವ್ರ ಮೇಲೆ ಕೈ ಮಾಡುವಂಥ ಒಂದು ಸನ್ನಿವೇಶ ಬರುತ್ತೆ. ಆದರೆ ಗಿಲ್ಲಿ ಅವ್ರದ್ದು ದೊಡ್ಡ ಮನಸ್ಸು, ಅವ್ರಿಗೊಂದು ಚಾನ್ಸ್ ಕೊಡಿ ಅಂತ ಹೇಳ್ತಾರೆ. ನಾವು ಯಾರು ಅನ್ಕೊಂಡಿರ್ಲಿಲ್ಲ ಅದು ಏನಾಗಿದೆ ಏನು. ನಮಗೆ ಪ್ರೋಮೋದಲ್ಲಿ ನೋಡಿದ್ದು ಯಾವುದು ಕೂಡ ಅದು ಏನು ಎಪಿಸೋಡ್ ಟೆಲಿಕಾಸ್ಟ್ ಆಗೋವರೆಗೂ ನಮಗೆ ಯಾವುದು ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ನಮಗೆ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಬಟ್ ಅದು ಫುಲ್ ಎಪಿಸೋಡ್ ನೋಡಿದಾಗ ರಿಯಲಿ ಅವರು ಹೊಡೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆದರೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಗಿಲ್ಲಿ ತುಂಬ ದೊಡ್ಡ ಮನಸ್ಸು ಅನಿಸುತ್ತೆ. ನೋಡಿ, ಅಲ್ಲಿ ತಪ್ಪು ಈಗ ಅವ್ರು ಜಗಳ ಆಡ್ತಾಯಿದ್ರು. ಬಟ್ ಏನಕ್ಕೆ ಜಗಳ ಆಡ್ತಾವ್ರೆ ಏನು ಎತ್ತ ಅಂತ ನಮಗೆ ಕೂಲಂಕುಷವಾಗಿ ಗೊತ್ತಿರಲಿಲ್ಲ. ಅವರು ಜಗಳ ತುಂಬ ಅತಿರೇಕಕ್ಕೆ ಹೋದಾಗ ಸುದೀಪ್ ಸರ್ ವಾರದಲ್ಲಿ ಪೂರ್ತಿ ಪ್ರಮಾಣದ ವಿಡಿಯೋ ನೋಡಿದ್ದಾರೆ. ಜಗಳ ಏನಕ್ಕೆ ಶುರುವಾಯಿತು, ಎಲ್ಲಿಂದ ಶುರುವಾಯಿತು, ಯಾರು ತಪ್ಪು ಯಾರು ಸರಿ ಅಂತ ಫುಲ್ ವಿಡಿಯೋ ನೋಡಿದಾಗ ಇದರಲ್ಲಿ ತಪ್ಪು ಇಬ್ಬರದ್ದು ಇದೆ. ಯಾಕೆ ಅಂದರೆ ಹೆಣ್ಮಗಳು ಬಟ್ಟೆನ ಅವರ ಪರ್ಮಿಷನ್ ಇಲ್ಲದೆ ಎಲ್ಲ ಥರದ ಬಟ್ಟೆನ ತಗೊಂಡೋಗಿ ಅಲ್ಲಿ ಬಿಸಾಕಿರೋದು ಕೆಳಕಾಗಿರೋದು ನಿಂದು ತಪ್ಪೈತೆ. ಆಮೇಲೆ ಬಿಗ್ ಬಾಸ್ ನಿಯಮಗಳನ್ನ ಉಲ್ಲಂಘನೆ ಮಾಡಿ ನೀವು ಗಿಲ್ಲಿಗೆ ಹೊಡೆದಿರೋದು ನಿಮ್ಮದು ತಪ್ಪಾಯ್ತು. ಅದರಿಂದ ಇಬ್ಬರು ತಿತ್ಕೋಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇಬ್ಬರು ತಿತ್ಕೊಂಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸೂಪರ್. ಬಟ್ಟೆ ಅಂದ ತಕ್ಷಣ ನಂಗೆ ನೆನಪಾಯ್ತು ಸರ್, ಗಿಲ್ಲಿ ಅವರು ಅವ್ರದ್ದು ಎಷ್ಟೇ ಬಟ್ಟೆ ಇದ್ರು ಕೂಡ ಮನೇಲಿ ಎಲ್ಲರೂ ಬಟ್ಟೆನೂ ತೊಗೊಂಡು ಹಾಕೋತಾರೆ, ಬನೀನ್ಗಳನ್ನ ಬಟ್ಟೆ ವಾಶ್ ಮಾಡೋದಿಲ್ಲ ಅಂತ ಕಂಪ್ಲೇಂಟ್ ಇದೆ. ಗಿಲ್ಲಿ ಅವ್ರಿಗೆ ತುಂಬ ಬಟ್ಟೆ ಇದೆ. ಅಂದರೆ ಅವ್ರೇನು ಅಂದರೆ ಬಿಗ್ ಬಾಸ್ ಒಂಥರ ಮನೆ ಇದ್ದಂಗೆ. ನಾನು ನಮ್ಮ ಮನೇಲಿ ಇದ್ದಾಗ ನಾನು ಬನೀನ್ ಹಾಕೊಂಡೇ ತಿರ್ಗೋದು, ಮನೆ ಒಳಗೆ ಚಪ್ಪಲಿ ಹಾಕೊಳ್ಳೋದಿಲ್ಲ. ಇದು ನನಗೆ ಮನೆ ಥರ ಫೀಲ್ ಆಗೈತೆ, ಅದಕ್ಕೆ ನಾನು ಬನೀನ್ ಹಾಕತ್ತೀನಿ, ಮನೆ ಒಳಗೆ ಚಪ್ಪಲಿ ಹಾಕೊಳ್ಳ ಅಂತ ಅವರು ಕ್ಲಿಯರ್ ಆಗಿದ್ದಾರೆ. ಅದ್ರ ಬಗ್ಗೆ ನೀವು ಇದನ್ನೇ ಹಾಕಬೇಕು ಅಂತಲೂ ಯಾರು ಅವ್ರಿಗೆ ಹೇಳೋದು ತಪ್ಪಾಗ್ಬಿಡ್ತದೆ. ಎಷ್ಟೋ ಜನ ಕೇಳಿದಾಗ ಇಲ್ಲ ನಾನು ನಮ್ಮ ಮನೆಯಲ್ಲಿ ನಾನು ಹಿಂಗೆ ಇರೋದು, ಬನೀನ್ ಹಾಕೊಂಡೇ ಇರ್ತೀನಿ, ಮನೆ ಒಳಗೆ ಚಪ್ಪಲಿ ಹಾಕೊಳ್ಳೋದಿಲ್ಲ. ಇದು ಮನೆ ಥರ ಫೀಲ್ ಆಗೈತೆ, ನಾನು ಎರಡನ್ನೂ ಇದು ಮಾಡೋದಿಲ್ಲ, ನನ್ನ ಮನೆಯಲ್ಲಿ ಹೆಂಗಿದ್ದೀನೋ ಆಗಿದ್ದೀನಿ ಅಂತ ಹಾಗೇ ಎಂದರೆ. ಸೂಪರ್. ಇನ್ನು ಒಂದು ಅವಹೇಳನಕಾರಿ ಹೇಳಿಕೆ ಅಂತ ಬರುತ್ತೆ, ಅದು ಅವರು ಹೇಳಿರ್ತಾರೋ ಹೇಳಿಲ್ವೋ ಅನ್ನುವಂಥದ್ದು ವೀಕೆಂಡಲ್ಲಿ ನಿರ್ಧಾರ ಆಗುತ್ತೆ. ರಕ್ಷಿತಾ ಅವ್ರ ಮೇಲೆ ಸುಮ್ಮನೆ ಅಶ್ವಿನಿ ಅವರು ಅಪವಾದವನ್ನ ಮಾಡಿದ್ರ, ಕಲಾವಿದರ ವಿಚಾರವಾಗಿ ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ರು. ಅವ್ರು ಹೇಳೇ ಇಲ್ಲದೆ ಇರೋದನ್ನ ಹೇಳಿದ್ಲು ಅಂತ ಹೇಳ್ಬಿಟ್ಟು ಒಂದು ರೀತಿಯಾಗಿ ಕಂಪ್ಲೀಟ್ ಆಗಿ ಸ್ಟೋರಿನೇ ಉಲ್ಟಾ ಮಾಡ್ಬಿಡ್ತಾರೆ. ಯಾಕೆ ಹಾಗೆ ಮಾಡ್ತಿದ್ದಾರೆ ಅಶ್ವಿನಿ ಅವರು? ಯಾಕಷ್ಟು ಒಂದು ದ್ವೇಷ ಅಂತಾನೆ ಹೇಳ್ಬೋದು, ಯಾಕಷ್ಟು ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಕ್ಷಿತಾನ? ಏನು ಸಿಗುತ್ತೆ ಅವ್ರಿಗೆ ಅದರಿಂದ? ಇದು ಗೇಮಾ ಏನು? ಈಗ ನೋಡಿ, ಅವರಿಬ್ಬರಿಗೂ ತುಂಬ ಅತಿರೇಕದ ಒಂದು ಜಗಳ ಆಗ್ತದೆ. ಯಾವ ವಿಚಾರಕ್ಕೆ ಅಂದರೆ ಏನೋ ಒಂದು ಕಾಯಿನೋ ಏನೋ ಪಟ್ಕೊಳ್ಳೋ ಅಂತ ಒಂದು ಗೇಮ್ ಇರ್ತದೆ. ನಾವು ಹೋಗಿ ಅವ್ರನ್ನ ಕೇಳ್ಕೊಂಡ್ರೆ, ಅವರು ನಮ್ಮನ್ನ ಓಟ ಕೇಳ್ಕೊಂಡ್ರೆ ನಾವು ಗೆಲ್ತೀವಿ, ಕ್ಯಾಪ್ಟನ್ ಆಗ್ತೀವಿ ಅನ್ನೋದು ಇರ್ತದೆ. ನಾನು ರಕ್ಷಿತಂಗೆ ಹೇಳ್ತೀನಿ, ಹೋಗಿ ಅಶ್ವಿನಿ ಮೇಡಮ್ರು ಇವ್ರನ್ನ ಕೇಳಮ್ಮ ಅಂತ. ಚಂದ್ರಣ್ಣ ನನಗೆ ಬೇಡ, ನಾನು ಅವ್ರನ್ನ ಕೇಳೋದಿಲ್ಲ, ಅವರು ಓಟು ನನಗೆ ಬೇಡ, ಅವರು ಕೊಡಬೇಕು ಅನ್ಸರು ಕೊಡಲಿ, ಬೇಡ ಅನ್ಸರು ಬೇಡ ಅಂತ ಅಂದರು. ಸರಿ, ಕ್ಲಿಯರ್ ಅದು, ಸುಮ್ಮನೆ ಆಗ್ಬಿಟ್ಟು. ಬಟ್ ಅದೇ ವಿಚಾರಕ್ಕೆ ಅಲ್ಲಿ ವಾದ ನಡಿಬೇಕಾದ್ರೆ ಏನಂತಾರೆ, ನಿಮ್ಮ ಓಟು ನನಗೆ ಬೇಡ, ನಿಮ್ಮ ಓಟ್ ಏನಾರು ಬತ್ತು ಅಂದರೆ ನಾನು ಹಿಂಗೆ ತಳ್ತೀನಿ ಕಾಲ್ನಲ್ಲಿ ಅಂತ ಹೇಳಿರ್ತಾರೆ ರಕ್ಷಿತ್ ಅವರು. ಆಯಿತಾ? ಅದನ್ನು ಸುದೀಪ್ ಸರ್ವೇ ನೀಟಾಗಿ ಕೂಲಂಕುಷವಾಗಿ ಎಲ್ಲ ನೋಡಾದ್ಮೇಲೆ ಇದು ಅವರು ಕಲಾವಿದ್ರಿಗೆ ಬೋದಿಲ್ಲ, ಏನೂ ಇಲ್ಲ, ಅವ್ರು ಅಂದಿರೋದು ಓಟ್ಗೆ ಹಂಗೆ ಅಂದವ್ರೆ. ಆಮೇಲೆ ಏನು ಅಂತ ಸುದೀಪ್ ಸರ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಅಲ್ಲಿ ಇಬ್ಬರು ತಿತ್ಕೋಬೇಕು ಅಂತ ಸುದೀಪ್ ಸರ್ ಹೇಳಿರೋದ್ರಿಂದ ಇಬ್ಬರು ಸರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಓಕೆ. ಇನ್ನು ಮನೆಯಲ್ಲಿ ತುಂಬ ಸೈಲೆಂಟಾಗಿ ಇತ್ತೀಚಿನ ದಿನಗಳಲ್ಲಿ ಈಗ ಒಂದು 2 ವೀಕ್ಸ್ ಬ್ಯಾಕಿಂದ ಅಂದರೆ ರಕ್ಷಿತಾ ಅವ್ರ ವಿಚಾರದಲ್ಲಿ ಸುದೀಪ್ ಸರ್ ಯಾವಾಗ ಕಾಕ್ರೋಚ್ ಸುದಿ ಅವರಿಗೆ ಒಂದು ವಾಕ್ಯನ ಯೂಸ್ ಮಾಡ್ತಾರೆ, ಆವಾಗ ತಿಳುವಳಿಕೆ ಮಾತುಗಳನ್ನು ಹೇಳ್ತಾರೆ, ಅವಾಗಿಂದ ಎಲ್ಲೋ ಒಂದು ಕಡೆ ಡಲ್ ಆಗಿದಾರ ಅಂತ ಅನ್ನಿಸ್ತಾ ಇದೆ ನಿಮ್ಮ ಆಪ್ತರು. ಇಲ್ಲ, ಹೌದು, ಖಂಡಿತ. ಯಾಕೆಂದರೆ ಕಾಕ್ರೋಚ್ ಸುಧೀರಣ್ಣ ತುಂಬ ಹೆಸರು ಮಾಡಿರೋ ಅಂಥವ್ರು. ಆಮೇಲೆ ಅವ್ರ ಮಾತು ಇದೆಲ್ಲ ತುಂಬ ಸ್ಟ್ರಾಂಗ್ ಆಗಿದೆ, ಚೆನ್ನಾಗಿ ಮಾತಾಡುತ್ತೆ, ಚೆನ್ನಾಗಿ ಆಟ ಆಡ್ತಾರೆ. ಅದನ್ನೇ ಹಿಂಗೆ ಜಗಳ ಆದಾಗ ಸುದೀಪ್ ಸರ್ ಅವ್ರಿಗೆ ಬೋದಾದ್ಮೇಲೆ 2 ವಾರದಿಂದ ಒಂದು ಸ್ವಲ್ಪ ಏನೋ ಕುಗ್ಗಿ ಅವರೇ. ಬಟ್ ಬ್ಲಾಸ್ಟ್ ಆಗ್ತಾರೆ ಇವತ್ತಲ್ಲ ನಾಳೆ, ಅವ್ರ ಆಟ ಅವ್ರು ಆಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಅವ್ರ ಮೇಲೆ. ಬಟ್ ಸುದೀಪ್ ಸರ್ ಬೋದಾದ್ಮೇಲೆ ಅವ್ರ ಒಟ್ಟಿನಲ್ಲಿ 1-2 ವಾರದಿಂದ ಒಂದು ಸ್ವಲ್ಪ ಡೌನ್ ಆಗಿರೋದಂತೂ ಸತ್ಯ. ಓಕೆ. ಇನ್ನು ಮಲ್ಲಮ್ಮ ಅವ್ರ ಜೊತೆಗೂ ಕೂಡ ಸ್ವಲ್ಪ ಜಗಳ ಆಗುತ್ತೆ. ಅಂದರೆ ಮಲ್ಲಮ್ಮ ಅವ್ರು ಯಾರ ಮೇಲೂ ಯೂಶಲಿ ರೇಗಾಡಿಲ್ಲ, ಬಟ್ ಕಾಕ್ರೋಚ್ ಸುದಿ ಅವ್ರ ಮೇಲೆ ರೇಗಾಡ್ತಾರೆ. ಅಂದರೆ ಗೆಜ್ಜೆ ಸೌಂಡ್ ಬಂದಾಗ ಮಲ್ಲಮ್ಮ ಅವರೇ ಅಂತೇಳ್ಬಿಟ್ಟು ಬೆಡ್ಶೀಟ್ ತೆಗೆದ್ಬಿಟ್ಟು ಅವ್ರ ಕಾಲು ಗೆಜ್ಜೆ ಚೆಕ್ ಮಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಕಾಕ್ರೋಚ್ ಸುದಿ ಅವರು ಸಡನ್ ಆಗಿ ರಿಯಾಕ್ಟ್ ಮಾಡ್ತಾರೆ ಎಲ್ಲ ವಿಚಾರಗಳಿಗೆ ಅಂತ ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ?
ಇಲ್ಲ ಅದೇ ಅದೇ ಆ ವಿಚಾರದ ಬಗ್ಗೆ ನಾನು ಹೇಳೋದೇನು ಅಂದರೆ, ಈಗ ಮಲ್ಲಮ್ಮವ್ರಿಗೆ ಗೊತ್ತಾಗ ಫಸ್ಟು ಅದು ಗೆಜ್ಜೆ ಯಾರು ಅಲ್ಲಾಡಿಸ್ತಾವ್ರೆ ಅಂತ ನಾ ಕಂಡಿಡ್ದತ್ತೆ ನಾನು ಮತ್ತೆ ಗಿಲ್ಲಿ. ನಾವು ಮಲಗಿರ್ಬೇಕಾದ್ರೆ ಯಾರು ಗೆಜ್ಜೆ ಅಲ್ಲಾಡಿಸ್ತಾರೆ ಅಂದ್ಬಿಟ್ಟು ಎಲ್ಲ ಮಲಗಿರೋ ಥರ ನಾಟಕ ಮಾಡ್ಕೊಂಡು ಹಿಂಗೆಲ್ಲ ಇಟ್ಕೊಂಡೆಲ್ಲ ನೋಡ್ತಾಯಿದ್ದೋ. ಅವಾಗ ಹೇಳ್ತೀವಿ ಅಶ್ವಿನಿ ಮೇಡಮ್ ಅವ್ರು ಅಲ್ಲಾಡ್ಸೋದು ನಮಗೆ ಪಕ್ಕ ಅಶ್ವಿನಿ ಮೇಡಮ್ ಅವರು ಮತ್ತು ಜಾನ್ವಿ ಮೇಡಮ್ ಅಂತ ಗೊತ್ತಾಗ್ಬಿಡ್ತದೆ. ಅವಾಗ ನಾನು ಗಿಲ್ಲಿಗೆ ಹೇಳ್ತೀನಿ, ನಾವು ಅವತ್ತೇ ಅವ್ರನ್ನ ಕೇಳಿ ಇರುವ ನಿಮ್ಮದು ತಪ್ಪು ಅವ್ರನ್ನ ಆಗ್ತವೆ ಅಂತ ಕೇಳಬೇಕಾಗಿತ್ತು. ಆದರೆ ಅವತ್ತು ಸತೀಶ್ ಅಣ್ಣವರು ಅವತ್ತು ಎಲಿಮಿನೇಷನ್ ಆಗ್ತಾರೆ ಅರ್ಧ ರಾತ್ರಿನಲ್ಲಿ. ಅವ್ರು ಆದಾಗ ಅವ್ರ ಬಟ್ಟೆಗಳನ್ನು ಪ್ಯಾಕ್ ಮಾಡಿ ನಾನು ಕಳ್ಸೋದಿರ್ತದೆ. ಇದೆಲ್ಲ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ನಲ್ಲ, ಅದರಿಂದ ನಾನು ಕೇಳೋಕ್ಕೆ ಹೋಗಲಿಲ್ಲ. ಇನ್ನೊಂದು ಏನು ಅಂದರೆ, ಅಂಥ ಹೆಸರಿರೋ ಅಂಥವ್ರಿಗೆ ಏನೋ ಒಂದು ಚಿಕ್ಕದಾಗಿ ಈಗ ನಡ್ಕೊಬಿಟ್ರ ಅಂತ ಅನ್ನೋದು ಇಡೀ ಕರ್ನಾಟಕ ಜನತೆಗೆ ಮತ್ತು ಅಲ್ಲಿರೋಂಥ ಎಲ್ರಿಗೂ ಹಂಗೆ ಅನ್ಸೈತೆ. ಬಟ್ ಅವ್ರನ್ನ ಕೇಳಕ್ಕೆ ಹೋದಾಗ ಏನೋ ತಮಾಷೆ ಮಾಡೋಣ ಅಂತ ಹೋದೋ, ಅದು ಇಷ್ಟು ಸೀರಿಯಸ್ ಆಯಿತು. ನಾನು ಮಾಡಿರೋದು ತಪ್ಪೈತೆ ಅಂತ ಹೇಳ್ಬಿಟ್ಟು ಅಶ್ವಿನಿ ಮೇಡಮ್ ಅವರು ಸಾರಿ ಕೇಳ್ತಾರೆ. ಆ ವಿಚಾರದಲ್ಲಿ ಮಲ್ಲಮ್ಮ ಅವರು ಒಂಥರ ಇಡೀ ಮನೆಗೆ ಒಬ್ಬರು ಸೀನಿಯರ್ ಆಗಿರೋದ್ರಿಂದ, ನೀವು ಇಷ್ಟು ದೊಡ್ಡವರು, ನೀವು ಹಿಂಗೆ ತಪ್ಪು ಮಾಡಿಬಿಟ್ಟು ಈ ಚಿಕ್ಕ ಹುಡುಗಿ ಮೇಲೆ ಹಿಂಗೆ ಆಗ್ತಿರಲ್ಲ, ಸರಿ ಹಾಗೆ ಹೇಗೆ ಅಂದ್ಬಿಟ್ಟು ಮಲ್ಲಮ್ಮವ್ರಿಗೆ ಅವತ್ತು ಧ್ವನಿನ ಒಂದು ಸ್ವಲ್ಪ ವಾಯ್ಸ್ ಮಾಡಿ ಕೇಳಿದ್ದಾರೆ ಅಷ್ಟೇ. ನೀವು ಹಿಂಗೆ ಮಾಡಬಾರ್ದು, ಚಿಕ್ಕ ಹುಡುಗಿ ಹೇಳ್ತೈತೆ, ಯಾಕೆ ಹಿಂಗೆ ಮಾಡ್ತೀರಿ? ಈಗ ತಪ್ಪು ಅವ್ರದ್ದು ಅಂತ ಅಂದಮೇಲೆ ಕಾಕ್ರೋಚ್ ಸುಧೀರವ್ರು ಅವ್ರನ್ನ ಕೇಳಬೇಕು, ಯಾಕೆ ಅಶ್ವಿನಿ ಜೊತೆ ಹಿಂಗೆ ರಕ್ಷಿತನ ಜೊತೆ ಮಾಡ್ತೀರಾ ಅಂದ್ಬಿಟ್ಟು ಮಲ್ಲಮ್ಮ ಒಬ್ಬರು ಸೀನಿಯರ್ ಆಗಿರೋದ್ರಿಂದ ಅದು ಅವ್ರಿಗೆ ಹೇಳಿದ್ದಾರೆ ಅಷ್ಟೇ, ಕಾಕ್ರೋಚ್ ಸುಧೀರ್ ಅಣ್ಣವ್ರಿಗೆ. ಸರ್, ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ನಾನು ಏನಕ್ಕೋಸ್ಕರ ಆಚೆ ಬಂದೆ ಅನ್ನುವಂಥ ವಿಚಾರವನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ. ಓಕೆ ಫೈನ್. ಬಟ್ ನಮಗನ್ಸಿದ್ದು ಆ ಲಾಸ್ಟ್ ಫೈನಲ್ ಎಪಿಸೋಡ್ನ ನೋಡಿದಾಗ ನಿಮಗೆ ಕೊಟ್ಟಂತಹ ಒಂದು ಪಟ್ಟ ಊಸರವಳ್ಳಿ ಅನ್ನುವಂಥ ಒಂದು ಟ್ಯಾಗ್ ಲೈನ್, ಅದರಿಂದ ಏನಾದರೂ ಬೇಜಾರಾಯ್ತಾ ತುಂಬ ಅಂತ ಹೇಳ್ಬಿಟ್ಟು? ಇಲ್ಲ ಮೇಡಮ್, ಯಾಕೆಂದರೆ ಧನ್ವರ್ ಆಗ್ಬೋದು, ನಾವಾಗ್ಬೋದು, ಅವರು ಕಲರ್ಸಲ್ಲೇ ಇದ್ರು, ನಾವೆಲ್ಲ ಇರೋದ್ರಿಂದ ಅವರ ನಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಯಾಕೆಂದರೆ ಅವರು ನನ್ನ ಚಂದ್ರಣ್ಣ ಅಂತ ಮಾತಾಡ್ತಾರೆ, ನಾನು ಬಾಯಿ ತುಂಬ ಅಪ್ಪಿ ಅಂತ ಮಾತಾಡ್ತೀನಿ. ನಮ್ಮಲ್ಲಿ ಯಾವುದೇ ದ್ವೇಷ ಗೀಸ ಏನೂ ಇಲ್ಲ. ಅದೇ ಆ ಥರದ್ದು ಅದೊಂದು ಟಾಸ್ಕ್ ಅಷ್ಟೇ. ಏನೋ ಒಂದು ಬೋರ್ಡು ಆ ಥರದವೇ ಎಲ್ಲ ಇರೋದ್ರಿಂದ ಒಬ್ಬೊಬ್ರಿಗೆ ಒಂದೊಂದು ಬೋರ್ಡ್ ಕೊಡುವಂಥ ಒಂದು ಆಟ ಇರ್ತದೆ. ಅದರಿಂದ ಆ ಬೋರ್ಡ್ ಕೊಟ್ಟವ್ರೆ. ಅದರಿಂದ ನನಗೆ ಯಾವುದೇ ಧನ್ವರ್ ಮೇಲೆ ಆಗ್ಬೋದು ಯಾವುದೇ ಥರದ ಮನಸ್ತಾಪ, ಕೋಪ, ಬೇಜಾರು ಏನೂ ಇಲ್ಲ. ನನಗೆ 4-5 ದಿನದಿಂದಲೂ ನನಗೆ ಇತ್ತು ಮನಸ್ಸಿನಲ್ಲಿ, ನಾನು ಹೋಗಬೇಕು, ನನಗೆ ಬೇಡ 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 ಬಿಗ್ ಬಾಸ್ ಬೇಡ ಅಂತ. ಆಗ ಅದರಿಂದ ನಾನು ಅವತ್ತು ಆಚೆ ಬಂದೆ ವಿನ ಬೇರೆ ಕಾರಣ ಏನೂ ಇಲ್ಲ. ಓಕೆ ಫೈನ್. ಸರ್, ಇನ್ನು ಒಂದು ಡೌಟ್ ಏನಂತ ಹೇಳಿದ್ರೆ, ನೀವು ಅವಾಗಲೇ ಹೇಳಿದ್ರಿ ಸ್ಕ್ರಿಪ್ಟೆಡ್ ಅಲ್ಲ, ಅದೆಲ್ಲ ಸುಳ್ಳು, ಆ ಥರ ಸ್ಕ್ರಿಪ್ಟ್ ಮಾಡಿ ಅಳೋಕ್ಕಾಗಲ್ಲ, ನಟನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಅಶ್ವಿನಿ ಅವರಾಗಿರ್ಬೋದು ಮತ್ತು ಕಾಕ್ರೋಚ್ ಸುದ್ದಿ ಅವರಾಗಿರ್ಬೋದು, ಇವರು ಒಂದಷ್ಟು ಜನ ಕಂಟೆಸ್ಟೆಂಟ್ಸ್ ಬಿಫೋರ್ ಬಿಗ್ ಬಾಸ್ಗೂ ಹೋಗೋಕ್ಕೂ ಮುಂಚೆ ಒಂದಷ್ಟು ಖಾಸಗಿ ವಾಹಿನಿಗಳಿಗೆ ಸಂದರ್ಶನವನ್ನ ಕೊಟ್ಟಿದ್ದಾರೆ. ಮತ್ತೆ ಅವರು ಸೋಷಿಯಲ್ ಮೀಡಿಯಾ ಪೇಜಸ್ಗಳನ್ನ ನೋಡಿದಾಗ ಹಬ್ಬಕ್ಕೆ ವಿಷಸ್ ಆಗಿರ್ಬೋದು, ಅದೇ ಒಂಥರ ಪ್ರೀ ಪ್ಲಾನ್ಡ್ ಅಂತ ಅನ್ಸುತ್ತೆ. ಅಂದ್ರೆ ಮುಂಚೆನೆ ಇವ್ರಿಗೆ ಗೊತ್ತಿತ್ತೇನೋ ಬಿಗ್ ಮನೆಗೆ ಹೋಗ್ತೀವಿ ಅಂತ ಅನ್ನುವಂಥ ಅನುಮಾನಗಳು ಮೂಡುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನನಗೆ ಸತ್ಯವಾಗ್ಲೂ ನೋಡಿಲ್ಲ ಮೇಡಮ್, ನಾನು ಇಂಟರ್ವ್ಯೂ ನೋಡಿಲ್ಲ, ಏನೂ ಇಲ್ಲ. ಈಗ ನಮಗೆ ಚಾನಲಿಂದ ಹಿಂಗೆ ಬಿಗ್ ಬಾಸ್ ಇಂಟರ್ವ್ಯೂಗೆ ಅಂತ ಕರೆದಾಗ, ಯಾಕೆಂದರೆ ತುಂಬ ಜನನ್ನ ಇಂಟರ್ವ್ಯೂ ಮಾಡಿರ್ತಾರೆ. ಈಗ ಹೋಗೋದಲ್ಲಿಗೆ 18 ಜನ ಅನ್ನೋದಾದರೆ ಹೆಚ್ಚು ಕಡಿಮೆ ಒಂದು 60-70 ಜನನೇ ಇಂಟರ್ವ್ಯೂ ಮಾಡಿರ್ತಾರೆ. ಮಾಡಾದ್ಮೇಲೆ ಅಷ್ಟು ಜನದಲ್ಲಿ ಯಾರು ಓಕೆ ಅನ್ನೋದನ್ನ ಆಮೇಲೆ ಎಷ್ಟೋ ಇಡೀ ತಂಡ ಎಲ್ಲ ಡಿಸೈಡ್ ಮಾಡಿ, ನೀವು ಹಿಂಗೆ ಹೋಗ್ತಾ ಇದ್ದೀರಿ, ಈಗಲೇ ಎಲ್ಲೂ ಇಂಟರ್ವ್ಯೂ ಕೊಡಬೇಡಿ, ಹೇಳಬೇಡಿ ಅನ್ನೋದಂತೂ ಕಿವಿ ಮಾತು ಹೇಳಿರ್ತಾರೆ. ಯಾಕಂದರೆ ಈಗಲೇ ಗೊತ್ತಾಗ್ಬಿಟ್ರೆ ಇಂತಿಂತರೇ ಹೋಗ್ತಾವ್ರೆ ಅಂತ ಇಡೀ ಕರ್ನಾಟಕ ಜನಕ್ಕೆ ಪ್ರಸಾರ ಆಗ್ಬಿಡ್ತದೆ ಅನ್ನೋ ಒಂದು ಕಾರಣಕ್ಕೆ ಪಕ್ಕ ಸೆಲೆಕ್ಟೆಡ್ ಅಂತ ಗೊತ್ತಾದ್ಮೇಲೆ ಅಂಥವ್ರನ್ನ ಎಲ್ಲೂ ಇಂಟರ್ವ್ಯೂ ಕೊಡ್ಬಿಡಿ, ಯಾರಿಗೂ ಹೇಳ್ಬಿಡಿ ಅನ್ನೋದನ್ನ ಹೇಳಿರ್ತಾರೆ. ಅಲ್ಲಿಗೆ ಹೋದಾದ್ಮೇಲೆ ಬೇಕಂದ್ರೆ ಏನಾದ್ರು ಇಂಟರ್ವ್ಯೂ ಆಗಲಿ, ಏನು ಬೇಕಾದ್ರೂ ಮಾತಾಡಲಿ, ಏನು ಬೇಕಾದ್ರೂ ಸುದ್ದಿ ಆಗಲಿ ಅಂತ. ಅದರಿಂದ ಅವ್ರು ಏನು ಮಾತಾಡೋರು ಏನೋ ನಂಗೆ ಸತ್ಯವಾಗಿ ನಾನು ನೋಡೂ ಇಲ್ಲ, ಗೊತ್ತೂ ಇಲ್ಲ. ಓಕೆ ಫೈನ್. ಇನ್ನು ಈ ವೀಕ್ ನೀವು ಇರುವಂತಹ ಪ್ಲೇಸಲ್ಲಿ, ಅಂದರೆ ನೀವು ಆಚೆ ಬಂದಿದ್ದೀರಾ, ಸೊ ನಿಮ್ಮ ಪ್ಲೇಸಲ್ಲಿ ಯಾರಿದ್ದಿದ್ರೆ ಬೆಟರ್ ಇರ್ತಿತ್ತು ನಿಮಗೆ ಆಚೆ ಬಂದಿದ್ರೆ? ನನ್ನ ಬದಲು ಬೇರೆಯವ್ರು ಬಂದಿದ್ರೆ ಅಂತ. ಯಾರು ಬರಬೇಕಿತ್ತು? ಇಲ್ಲ, ಹಂಗೇನಿಲ್ಲ ಮೇಡಮ್. ಅಲ್ಲಿ ಈಗ 18 ಜನ ಇದ್ದಾರೆ ಅಂದರೆ 18 ಜನನು ಅವರವರ ಒಂದು ವೃತ್ತಿನಲ್ಲಿ ತುಂಬ ಸ್ಟ್ರಾಂಗ್ ಇರೋರೆ, ಯಾರು ಡಮ್ಮಿ ಅಂತೂ ಇಲ್ಲ. ಯಾಕೆಂದರೆ ಆ ಥರ ತುಂಬ ಸ್ಟ್ರಾಂಗ್ ಇರೋದ್ರಿಂದನೇ ಎಲ್ಲರೂ ಬಿಗ್ ಬಾಸ್ ಮನೆಗೆ ಚಾನಲ್ ಕಳಿಸಿರೋದು. ಅದರಿಂದ ಯಾರು ವೀಕು, ಯಾರು ಸ್ಟ್ರಾಂಗ್ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಅವರವರ ಒಂದು ಇದರಲ್ಲಿ, ಈಗ ಮಾಳು ಸಿಂಗಿಂಗಲ್ಲಿ ತುಂಬ ಸ್ಟ್ರಾಂಗ್ ಆಗವ್ರೆ, ಗಿಲ್ಲಿಯರು ಕಾಮಿಡಿ ಮಾಡೋದ್ರಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಅಶ್ವಿನಿ ಮೇಡಮ್ ಅವರು ಒಂದು ಮಾತು ಮಾತಾಡೋರು ತುಂಬ ಸ್ಟ್ರಾಂಗ್ ಇದ್ದಾರೆ. ಹಂಗೆ ಅಷ್ಟು ಜನನೂ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಇವ್ರು ವೀಕು, ಅವ್ರು ಸ್ಟ್ರಾಂಗ್ ಅಂತ ಹೇಳೋಕ್ಕಾಗೋದಿಲ್ಲ. ಅಂದರೆ ಅದೊಂದು ಸ್ವಲ್ಪ ಓಪನ್ ಆಗೋದು ಒಂಚೂರು ಲೇಟ್ ಆಗ್ತಾ ಇರ್ಬೋದು. ಬಟ್ ಇನ್ನೂ ಬಿಗ್ ಬಾಸ್ ಜರ್ನಿ ತುಂಬ ಲಾಂಗ್ ಇರೋದ್ರಿಂದ ಕೆಳಗಡೆ ತುಂಬ ಹಿಂದೆ ಇರೋರು ಬೇಗ ಮುಂದೆ ಹೋಗ್ಬೋದು, ಮೇಲಿರೋರು ಕೆಳಗಡೆ ಬರ್ಬೋದು. ಹಿಂಗಂತೂ ಸತ್ಯವಾಗ್ಲೂ ಅದೇ ಆಗುತ್ತೆ ಜರ್ನಿ ಒಳಗೆ. ಅದರಿಂದ ಎಲ್ಲರೂ ಸ್ಟ್ರಾಂಗ್ ಇದ್ದಾರೆ. ಓಕೆ ಫೈನ್. ಅಂದರೆ ಎಲಿಮಿನೇಟ್ ಯಾರು ಆಗ್ಬೋದಿತ್ತು ಅಂತ ಆ ಥರ ಕೇಳಿದೆ? ಇಲ್ಲ ಮೇಡಮ್, ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ, ನಾನೇ ಹೋಗ್ಬೇಕು ಅಂತ ಬಂದೆ ಅಷ್ಟೇ. ಓಕೆ ಡನ್. ಇನ್ನು ಫಿನಾಲೆಗೆ ಯಾರೆಲ್ಲ ಹೋಗ್ಬೋದು? 3 ಕಂಟೆಸ್ಟೆಂಟ್ಸ್ ನೇಮ್.
ಈಗ ಅದೇ ಫೈನಲ್ಗೆ ಯಾರು ಹೋಗ್ತಾರೆ ಅಂತ ನನಗೆ ಗೊತ್ತಿಲ್ಲ, ಯಾಕೆ ಎಲ್ಲರೂ ತುಂಬ ಸ್ಟ್ರಾಂಗ್ ಇದ್ದಾರೆ. ಬಟ್ ಇಷ್ಟು ವಾರದ ಒಂದು ಇದ್ದ ಫಲಿತಾಂಶಗಳನ್ನ ತಗೊಂಡ್ರೆ ನಾವು ಇಷ್ಟು ವಾರದಲ್ಲಿ ತುಂಬ ಸ್ಟ್ರಾಂಗ್ ಯಾರು ಅವರೇ ಅಂದರೆ ಗಿಲ್ಲಿ ಅವರು ಮತ್ತು ರಕ್ಷಿತಾ ಅವರು ಮತ್ತು ಅಶ್ವಿನಿ ಮೇಡಮ್ ಅವರು ಈಗ 3 ಜನ ಮುಂದೆ ಹೋಗ್ತಾ ಇದ್ದಾರೆ ಅಂತ ನನಗನ್ನಿಸ್ತದೆ. ಬಟ್ ಇನ್ನೂ ಜರ್ನಿ ಇರೋದ್ರಿಂದ ಫೈನಲ್ ಯಾರು ಗೆಲ್ತಾರೆ ಯಾರು ಹೋಗ್ಬೋದು ಅದನ್ನು ಹೇಳೋಕ್ಕೆ ತುಂಬ ಕಷ್ಟ ಆಗ್ತದೆ. ನಿಮಗೆ ಯಾರು ಗೆಲ್ಲಬೇಕು ಅಂತ ಇಷ್ಟ ಇದೆ? ನಾನು ಒಬ್ಬ ರಿಯಾಲಿಟಿ ಶೋನಲ್ಲಿ ಕೆಲಸ ಮಾಡಿರೋದ್ರಿಂದ ಒಂದು 5-6 ನನಗೇನು ಅನಿಸ್ತದೆ ಅಂದರೆ ಯಾರು ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೋ, ಜನಗಳು ಯಾರಿಗೆ ಓಟ್ ಹಾಕ್ತಾರೆ, ಯಾರಿಗೆ ಚಪ್ಪಾಳೆ ಹೊರತಿ ಆಶೀರ್ವಾದ ಮಾಡ್ತಾರೆ ಅವ್ರಿಗೆ ಮೋಸ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ ಅಷ್ಟೇ. ಸೂಪರ್. ಇವ್ರು ಅವರೇ ಅಂದರೆ ತಪ್ಪಾಗ್ಬಿಡ್ತದೆ. ಯಾರು ತುಂಬ ಚೆನ್ನಾಗಿ ಆಡ್ತಾರೆ ಅವ್ರಿಗೆ ಚಪ್ಪಾಳೆ ಕೊಟ್ಟು ಜನ ಅವ್ರನ್ನ ಗೆಲ್ಲಿಸ್ಲಿ ಅಷ್ಟೇ. ಓಕೆ, ಇನ್ನು ನೀವು ಹೇಳಿದ್ರಿ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಕೆಲಸ ಮಾಡಿದಿರಾ ಅಂತ ಹೇಳ್ಬಿಟ್ಟು, ಇವಾಗ ಬಿಗ್ ಮನೆ ಒಳಗಡೆ ಹೋಗಿ ಆಚೆ ಬಂದಿದ್ದೀರಾ, ಅಲ್ಲಿ ಎಷ್ಟು ರಿಯಲ್ ಇರುತ್ತೆ ಎಷ್ಟು ರೀಲ್ ಇರುತ್ತೆ? ಎಲ್ಲ ರಿಯಲ್ಲೇ, ರೀಲ್ ಅಂತೂ ಯಾವುದೂ ಇರೋದಿಲ್ಲ. ಯಾಕೆಂದರೆ ಎಲ್ಲ ರಿಯಲ್ ನಾವು ಇಲ್ಲಿ, ಯಾಕೆಂದರೆ ರೀಲ್ ಆಗ್ಬಿಟ್ರೆ ನಾವೇನು ಮಾಡ್ತೀವಿ ಅಂದರೆ ಒಂದು ಅರ್ಧ ಗಂಟೆ ಸ್ಕ್ರಿಪ್ಟು ಅಥವಾ ಏನೋ ಈ ಥರ ಆದರೆ ಒಂದು ಏನೋ ರೀಲ್ ಥರ ಮಾಡ್ಬೋದು. 24 hours ನಮಗೆ ಕ್ಯಾಮ್ರಾ ರನ್ ಆಗ್ತಾ ಇರೋದ್ರಿಂದ ನಾವು 24 hours ನಾವಾಗೇ ಇರಬೇಕು. ಹೊರಗಡೆ ಹೇಗಿರ್ತೀವಾಗ ಮುಖವಾಡ ಹಚ್ಕೊಂಡು ಪೇಂಟ್ ಮಾಡ್ಕೊಂಡು ಅಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಅದರಿಂದ ಎಲ್ಲರೂ ತಮ್ಮ ನ್ಯಾಚುರಲ್ ಆಟನ ಆಡ್ತಾವ್ರೆ ಅಂತ ಅನ್ನಿಸ್ತದೆ ನನಗೆ. ಆದರೂ ಕೂಡ ಕೆಲವೊಬ್ಬರು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ ಗೇಮ್ಗೋಸ್ಕರ. ಯಾರು ಅನ್ಸುತ್ತೆ ಮುಖವಾಡ ಹಾಕೊಂಡು ಆಟ ಆಡ್ತಾರೆ? ನನಗೆ ಆ ಥರ ಕಾಣಿಸೋದಿಲ್ಲ. ಬಟ್ ಇಲ್ಲಿ ಹೊರಗಡೆಯವ್ರಿಗೆ ನೋಡಿದವ್ರಿಗೆ ಬೇರೆ ಥರ ಕಾಣಿಸ್ಬೋದು ಅಷ್ಟೇ. ನಾನು ಒಬ್ಬ ಮನೆ ಒಳಗಿರೋದ್ರಿಂದ, ಯಾಕೆಂದರೆ ತಕ್ಷಣಕ್ಕೆ ಈಗ ನಾನು ನಿಮ್ಮ ನೋಡ್ತಾ ಇದ್ದೀನಿ, ನೀವು ನನ್ನ ನೋಡ್ತಾ ಇದ್ದೀರಿ. ಇದ್ರಲ್ಲಿ ನಿಮಗೆ ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ನನಗೂ ಗೊತ್ತಿಲ್ಲ, ನನಗೆ ನೀವು ಯಾವ ಥರ ಕಾಣಿಸ್ತಾ ಇದೆ ಅಂದರೆ ತಕ್ಷಣಕ್ಕೆ ಮುಖವಾಡ ಅಂತ ಅಂದರೆ ಭಾಳ ತಪ್ಪಾಗ್ಬಿಡ್ತದೆ. ಹಂಗೆ ನನಗೆ ಯಾರ ಮೇಲೂ ಆ ಥರದ ಆಪಾದನೆ ಅಂತೂ ಸತ್ಯವಾಗ್ಲೂ ಇಲ್ಲ. ಎಲ್ಲರೂ ಅವ್ರವ್ರ ಆಟನ ತುಂಬ ಸ್ಟ್ರಾಂಗಾಗಿ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ತುಂಬ ಜೆನ್ಯೂನ್ ಅಂತ ಯಾರು ಅನಿಸ್ತಾರೆ ಮನೇಲಿ? ಜೆನ್ಯೂನ್ ಅಂದರೆ ಪ್ರಾಮಾಣಿಕವಾಗಿ ಯಾರು ಆಟ ಆಡ್ತಾರೆ ಅಂತನಾ? ಪ್ರಾಮಾಣಿಕತೆ ಅಂತ ಏನು ಬರೋದಿಲ್ಲ, ಎಲ್ಲ ಅವ್ರವ್ರ ಆಟ ಆಡ್ತಾ ಇದ್ದಾರೆ. ನನ್ನ ದೃಷ್ಟಿನಲ್ಲಿ ನನಗೆ ತುಂಬ ರಕ್ಷಿತ ಇಷ್ಟ ಆಗ್ತಾರೆ. ಅವ್ರು ಏನಕ್ಕೆ ಇಷ್ಟ ಆಗ್ತಾರೆ ಅಂತಲೂ ನಾನು ನಿಮಗೆ ಹೇಳಿದೆ. ಅದರಿಂದ ಅಂದರೆ ಒಬ್ಬೊಬ್ಬರ ದೃಷ್ಟಿಕೋನದಲ್ಲಿ, ಯಾಕೆಂದರೆ ಗಿಲ್ಲಿ ನನಗೆ ಇಲ್ಲೂ ಪರಿಚಯ ಅಲ್ಲೂ ಪರಿಚಯ. ನಾವು 5-6 ವರ್ಷದಿಂದ ಭಾಳ ಆತ್ಮೀಯ ಸ್ನೇಹಿತರು. ಅವ್ರು ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ನನ್ನ ದೃಷ್ಟಿಕೋನದಲ್ಲಿ ನನಗೆ ರಕ್ಷಿತಾ ಬೇರೆ ಆ್ಯಂಗಲ್ ನನಗೆ ತುಂಬ ಏನೋ ಇಷ್ಟ ಆಗ್ತಾರೆ. ಓಕೆ, ರಕ್ಷಿತಾ ಅವ್ರು ಇಷ್ಟ ಆಗ್ತಾರೆ ಅಂತ ಹೇಳಿದ್ರಿ. ಒಬ್ಳು ಮುದ್ದಾದ ತಂಗಿ ಥರ ನೀವು ಅವ್ರನ್ನ ಟ್ರೀಟ್ ಮಾಡ್ತೀರಾ. ಬಟ್ ಆ ತಂಗಿ ಮೇಲೇ ಸಾಕಷ್ಟು ಅಪವಾದಗಳು ಬರುತ್ತೆ, ಟಾರ್ಗೆಟ್ ಬರುತ್ತೆ, ಅಳುತ್ತೆ ಆ ಮಗು. ನಮಗೆ ನೋಡೋಕ್ಕೆ ಆಚೆ ಕಡೆ ಒಂಥರ ಕಷ್ಟ ಆಗುತ್ತೆ. ಯಾಕೆ ಆ ಥರ ಮಾಡ್ತಾರೆ ಎಲ್ಲರೂ? ಅದೇ ನೀವು ಆವಾಗಲೇ ಹೇಳ್ದಾಗೆ ಚೆನ್ನಾಗಿರೋ ಹಣ್ಣಿಗೆ ಕಲ್ಲೇಟು ಅನ್ನೋ. ಹೌದು, ಖಂಡಿತ ಹಂಗೇನೆ. ಯಾಕಂದರೆ ಬಿಗ್ ಬಾಸ್ ಅಂದ ತಕ್ಷಣ ಅದೆಲ್ಲ ಇದ್ದೇ ಇರ್ತದಲ್ಲ ಬಿಡಿ. ಈಗ ಅಲ್ಲಿ ಸುಮಾರು ಸಲ ಜಗಳ ಆಗಿದೆ ರಕ್ಷಿತರ ಮೇಲೆ. ತುಂಬ ಸಲ ಮಾಡಿದ್ದಾರೆ. ಬಟ್ ಸುದೀಪ್ ಸರ್ ಹೇಳಿದಾರಲ್ಲ, ಈ ಥರ ಕೆಲವೊಂದು ತಪ್ಪು ಹಿಂಗೆ ಮಾಡಿಬಿಡಿ ಅಂದಾಗ ಅದು ಎಷ್ಟೋ ಜನ ತಿತ್ಕೊಂಡಿದ್ದಾರೆ. ಅದೇ ತಪ್ಪು ಮತ್ತೆ ಕಂಟಿನ್ಯೂ ಆಗ್ತಾ ಇಲ್ಲ. ಇನ್ನು ಗೇಮು ಆಟ ಅಂತ ಆಡ್ಬೇಕಾದ್ರೆ ಮಾಮೂಲಿ ವಾದ ವಿವಾದ ಆಗ್ತದೆ. ಅದು ಜಗಳ ಅಂತ ಹೇಳ್ಬಾರ್ದು, ವಾದ ವಿವಾದ ಆಗ್ತದೆ. ಅದು ಬಿಟ್ರೆ ಮನೆ ಒಳಗಡೆ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಮೇಡಮ್. ಸೂಪರ್. ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ತಲುಪಿದ್ವಿ. ಬಿಗ್ ಬಾಸ್ ಅನ್ನ ಹೊರತುಪಡಿಸಿ ನೀವೊಬ್ರು ಹಾಸ್ಯ ಕಲಾವಿದರು. ಒಬ್ರು ಹೀರೋ ರೋಲ್ ಎಷ್ಟು ಕಷ್ಟ ಇರುತ್ತೋ ನಂಗೆ ಗೊತ್ತಿಲ್ಲ, ಒಬ್ರು ವಿಲನ್ ರೋಲ್ ಎಷ್ಟು ಕಷ್ಟ ಇರುತ್ತೋ ನಂಗೆ ಗೊತ್ತಿಲ್ಲ. ಬಟ್ ಒಬ್ರು ಹಾಸ್ಯ ಕಲಾವಿದರಾಗಿ ಒಬ್ರನ್ನ ನಗಿಸೋದು ಅಂತ ಅಂದ್ರೆ ಬಹಳ ಕಷ್ಟಕರವಾದ ಕೆಲಸ. ಹಾಗೆ ನಗೋದ್ರ ಮುಖಾಂತರ ಎಲ್ಲರ ಆಯಸ್ಸು ಆರೋಗ್ಯನ ಹೆಚ್ಚು ಮಾಡುವಂತಹ ಡಾಕ್ಟರ್ ಇದ್ದಾಗೆ ನೀವು. ಸೊ ಎಷ್ಟು ಖುಷಿ ಇದೆ ನಿಮ್ಮ ವೃತ್ತಿ. ಮುಂದಿನ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ? ನನಗೆ ಸಿನಿಮಾ ಮೇಡಮ್, ಸಿನಿಮಾ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಯಾಕೆಂದರೆ ತುಂಬ ಸಿನಿಮಾಗಳು ಮಾಡಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದೀನಿ. ಚಂದ್ರಪ್ರಭಾ ಈ ಥರ ಪಾತ್ರಕ್ಕೆ ಒಂದು ಸೂಕ್ತ ಆಗ್ತಾನೆ ಅಂತ ಡೈರೆಕ್ಟರ್ ಸರ್ ಆಗ್ಬೋದು, ಪ್ರೊಡ್ಯೂಸರ್ ಸರ್ ಆಗ್ಬೋದು, ನನಗೇನೋ ಒಂದು ಸಣ್ಣ ಪಾತ್ರ ಕೊಟ್ಟರೆ ನಿಜವಾಗ್ಲೂ ಕಾತರದಿಂದ ಕಾಯ್ತಾ ಇದ್ದೀನಿ ಮಾಡೋಕ್ಕೆ. ಆಮೇಲೆ ನನ್ನ ಇಲ್ಲಿ ತನಕ ಗಿಚ್ಚಿಗಿಲಾಗ್ಬೋದು, ಮಜಾ ಭಾರತದಲ್ಲಿ ಆಗ್ಬೋದು, ನನಗೆ ಪ್ರೀತಿ, ಆಶೀರ್ವಾದ, ಚಪ್ಪಾಳೆ ಎಲ್ಲನೂ ಕೊಟ್ಟಿರುವಂಥ ಇಡೀ ಕರ್ನಾಟಕ ಜನತೆಗೆ, ನಾನು ಬಿಗ್ ಬಾಸ್ನಲ್ಲೂ ಓಟು ಇದೆಲ್ಲ ಮಾಡಿದ್ದಾರೆ ಅವ್ರಿಗೆ, ನನ್ನಲ್ಲಿ ಗೊತ್ತಿಲ್ಲದೋ ಏನೋ ತಪ್ಪಾಗಿದ್ರೆ ನನಗೆ ತಿದ್ದಿ ಬುದ್ಧಿವಾದ ಹೇಳಿ ನಿಮ್ಮ ಆಶೀರ್ವಾದ, ಪ್ರೀತಿ ಸದಾ ನನ್ನ ಮೇಲಿರಲಿ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ. ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಸರ್. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಹಾಗೆ ನನಗೆ ಬೇಕಾದಂತಹ ಒಂದು ಪ್ರಶ್ನೆಗೆ ಉತ್ತರ ಕೊನೆಗೂ ಸಿಗ್ಲಿಲ್ಲ. ನೀವು ನನಗೆ ಮೊದಲು, ನಮ್ಮ ವಾಹಿನಿಗೆ ಮೊದಲು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿನ ಕೊಡಿ ಅಂತ ಹೇಳ್ತಾ ಧನ್ಯವಾದ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮೊಟ್ಟಿಗೆ ಕಳೆದಿದ್ದಕ್ಕಾಗಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಇನ್ನೊಂದು ಸ್ಪೆಷಲ್ ಎಪಿಸೋಡ್ನೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.